ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಕಂ ಉಮಾಸುತಂ ಶೋಕವಿನಾಶಕಾರಕಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ಯಾ ಕುಂದೇಂದು ತುಷಾರಹಾರಧವಲಾ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖಕರ ಕಂಜಪದ ಕಂಜಾರುಣಂ ಕಂದರ್ಪ ಅಗಣಿತ ಅಮಿತ ಛಬಿನ ನೀಲ ನೀರಜ ಸುಂದರಂ ಪಟಪೀತಮಾನಹು ತಡಿತ ರುಚಿಷು ನೌಮಿ ಜನಕ ಸುತಾವರಂ ಭಜ ದೀನ ಬಂಧು ದಿನೇಶ ದಾನ ದೈತ್ಯ ವಂಶ ನಿಕಂದನಂ ರಘುನಂದ ಆನಂದ ಕಂದ ಕೋಶ ಚಂದ ದಶರಥ ನಂದನಂ ಶಿರ ಮುಕುಟ ಕುಂಡಲ ತಿಲಕ ಚಾರು ಉದಾರ ಅಂಗ ವಿಭೂಷಣಂ ಆಜಾನುಭುಜ ಶರ ಚಾಪಧ ಸಂಗ್ರಾಮ ಜಿತ ಖರ ದೂಷಣಂ ಇತಿ ವದತಿ ತುಳಸೀದಾಸ ಶಂಕರ ಶೇಷ ಮುನಿ ಮನರಂಜನಂ ಮಮ ಹೃದಯ ಕಂಜ ನಿವಾಸ ಕುರು ಕಾಮಾದಿ ಖಲದಲ ಗಂಜನಂ. ಶ್ರೀರಾಮಚಂದ್ರ ಕೃಪಾಲು ಭಜ ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖ ಕಂಜ ಪದ ಕಂಜಾರುಣಂ ಅತುಲಿತ ಬಲಧಾಮಂ ಹೇಮಶೈಲಾಭದೇಹಂ ಧನುಜವನ ಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಣಾಮಧೀಶಂ ರಘುಪತಿ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ. ವಿದೇಹಾಪರಿಚಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕ ಜೇಮೇಣ ಭೀತಿ ನಮಸ್ಕಾರ ತ್ಯಾ ಬ್ರಹ್ಮ ಚೈತನ್ಯ ಮುಕ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಜಯ ಜಯ ರಘುವೀರ ಸಮರ್ಥ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ತಿಳ್ಕೊಂಡು ಭಗವಂತ ಭಗವದ್ಗೀತೆಯಲ್ಲಿ ಒಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ. ನಿರ್ಗುಣ ನಿರಾಕಾರನಾಗಿರ್ತಕ್ಕಂತಹ ಪರಮಾತ್ಮ ಈ ವಿಶ್ವವನ್ನು ನಿರ್ಮಾಣ ಮಾಡಿದ. ಹೆಂಗ ನಿರ್ಮಾಣ ಮಾಡಿದ ಅನ್ನುವಂತಹ ವಿಷಯವಾಗಿ ನಾನು ಈ ಮೊದಲನೇ ಪ್ರವಚನಗಳಲ್ಲಿ ಹೇಳಿದೆ. ಈ ವಿಶ್ವವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮನಿಗೆ ಭಗವಂತನಿಗೆ ಈ ವಿಶ್ವವನ್ನ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ಉದ್ದೇಶ ಅನ್ನುವಂತಹದ್ದು ಸಫಲವಾಗುವಂತಹ ಒಂದು ದೃಷ್ಟಿಕೋನವನ್ನಿಟ್ಟುಕೊಂಡು ಈ ವಿಶ್ವವನ್ನು ನಡೆಸಬೇಕಾಗಿದೆ. ಈ ಪ್ರಪಂಚವನ್ನು ನಡೆಸೋದ್ರ ಹಿಂದೆ ಭಗವಂತನಿಗೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಉದ್ದೇಶ. ಏನು
ಉದ್ದೇಶದ ಅಂತ ತಿಳ್ಕೊಂಡು ಕೇಳಿದ್ರ ಈ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವ ಏನದನೋ ಅದು ಪರಮಾತ್ಮನ ಕಡೆಗೆ ಹೋಗಬೇಕು ಅನ್ನುವಂಥದ್ದ ಉದ್ದೇಶ. ಇರುವಿ 84 ಲಕ್ಷ ಜೀವರಾಶಿ ಅಂತ ಹೇಳ್ತೀವಲ್ಲ, ಭಗವಂತನ ಉದ್ದೇಶ ಏನದ ಅಂತಂದ್ರ ಪ್ರತಿಯೊಂದು ಜೀವ ಅನ್ನುವಂಥದ್ದೇನದನೋ ಒಂದೊಂದೇ ಹೆಜ್ಜೆ ಮುಂದೆ ಹೋಗಿ ಕೊನೆಗೆ ಎಲ್ಲಿ ಅಂತಂದ್ರ ಪರಮಾತ್ಮನಲ್ಲಿ ಐಕ್ಯ ಆಗಬೇಕು ಅನ್ನುವಂಥದ್ದ ಭಗವಂತನ ಉದ್ದೇಶ. ಈ ಸೃಷ್ಟಿಯ ನಿರ್ಮಾಣ ಮಾಡೋದ್ರ ಹಿಂದೆ ಅವನ ಉದ್ದೇಶ ಅದು. ಇದ್ರ ಹಿಂದೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಭೂಮಿಕಾ ಅದ ನೋಡ್ರಿ. ನಾವು ಒಂದು ಮಾತು ಸಾಮಾನ್ಯವಾಗಿ ಸತ್ಪುರುಷರ ಮುಖದಿಂದ ಅಥವಾ ಶಾಸ್ತ್ರದಲ್ಲಿ ಕೇಳ್ತಾ ಇದ್ದೀವಿ. ಏನು ಅಂತಂದ್ರ ಭಗವದ್ಗೀತೆಯಲ್ಲಿ ಭಗವಂತನು ಹೇಳ್ತಾ ಇದ್ದಾನ, ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಹೇಳ್ತಾನೆ. ಹೇ ಅರ್ಜುನ, ನಿನ್ನ ಕರ್ಮ ಮಾಡೋದ್ರಲ್ಲಿ ಮಾತ್ರ ಅಧಿಕಾರದನೇ ಹೊರತು ಫಲ ಪಡ್ಕೊಳ್ಳೋದ್ರೊಳಗೆ ನಿನಗೆ ಅಧಿಕಾರ ಇಲ್ಲ ಅಂತ. ಎಷ್ಟು ವಿಚಿತ್ರವಾಗಿರ್ತಕ್ಕಂಥ ಒಂದು ವಿರೋಧಾಭಾಸ ಅನಿಸ್ತದ ನೋಡ್ರಿ. ಕರ್ಮ ಮಾಡೋದು ನಾವು, ಮತ್ತೆ ಅದ್ರ ಫಲ ಪಡ್ಕೊಳ್ಳುವ ಅಧಿಕಾರ ನಮಗಿಲ್ಲ ಅಂತ ಹೇಳ್ತಾನೆ ಭಗವಂತ. ಇದೊಂದು ಬಹಳ ದೊಡ್ಡ ಸಿದ್ಧಾಂತದ ಇದು. ಶಾಸ್ತ್ರದಲ್ಲೇ ಇದೊಂದು ದೊಡ್ಡ ಸಿದ್ಧಾಂತದ ಇದು, ಕರ್ಮ ಸಿದ್ಧಾಂತ ಅಂತ. ಶಾಸ್ತ್ರದಲ್ಲಿ ಕೆಲವು ಶಬ್ದ ಮ್ಯಾಲಿನ ಮ್ಯಾಲ ಬರ್ತಾವ ನೋಡ್ರಿ. ಕರ್ಮ ಅಂತ ಬರ್ತದ, ಧರ್ಮ ಅಂತ ಬರ್ತದ, ಅದೇ ರೀತಿಯಾಗಿ ಭಗವಂತ ಅಂತ ಬರ್ತದ, ಮಾಯಾ ಅಂತ ಬರ್ತದ, ಜೀವ ಅಂತ ಬರ್ತದ, ಭಕ್ತಿ, ಧ್ಯಾನ, ಯೋಗ ಇತ್ಯಾದಿ ಶಬ್ದಗಳ ಮ್ಯಾಲಿನ ಮ್ಯಾಲ ಬರ್ತಾವ. ಹೆಂಗೋ ಹಂಗ ಈ ಕರ್ಮ ಅನ್ನುವಂಥದ್ದೇನದನೋ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಮತ್ತು ಗಹನವಾಗಿರ್ತಕ್ಕಂಥ ತತ್ವದ. ಮಜಾ ಏನದ ಅಂತ ತಿಳ್ಕೊಂಡು ಕೇಳಿದ್ರ 24 ತಾಸು ನಾವು ಏನಾದ್ರೂ ಒಂದು ಕರ್ಮ ಮಾಡ್ತಾನೆ ಇದ್ದೀವಿ. ಬೆಳಿಗ್ಗೆ ಎಚ್ಚರ ಆದಾಗಿಂದ ರಾತ್ರಿ ನಿದ್ದೆ ತನಕಾನು ಅವ್ಯಾಹತವಾಗಿ ನಾವೇನಾದ್ರೂ ಕರ್ಮ ಮಾಡ್ತಾ ಇದ್ದೀವಿ. ಆದ್ರೆ ಮಜಾ ಏನು ಅಂದ್ರೆ ಆ ಕರ್ಮದ ಅರ್ಥ ನಮಗಾಗಿಲ್ಲ ಖರೆ ಹೇಳಬೇಕು ಅಂದ್ರೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನ, ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮದ ಗತಿ ಬಹಳ ಗಹನದ. ಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು ನಮಗೆ ತಿಳಿದಂಗೆ. ಕರ್ಮದ ಗತಿ ಬಹಳ ಸೂಕ್ಷ್ಮದ, ಬಹಳ ವ್ಯಾಪಕವಾಗಿರ್ತಕ್ಕಂಥದ್ದದ, ಬಹಳ ಗಹನದ ಅಂತ. ಅಗದಿ ಸರಳ ಭಾಷಾದೊಳಗೆ ಈಗ ನಾವು ನೋಡ್ತಾ ಇದ್ದೀವಿ ನಮ್ಮ ಜೀವನದೊಳಗೆ ನಿಂತು ವ್ಯವಹಾರದೊಳಗೆ ನಾವೇನ್ ನೋಡ್ಲಿಕ್ಕೆ ಹತ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ನಾವು ಕರ್ಮ ಮಾಡ್ತೀವಿ. ಆದ್ರ ನಮಗೆ ವಿಶ್ವಾಸದ ಏನ್ರಿ ನಾವು ಅದ್ರ ಫಲ ಪಡ್ಕೊಂಡ ತೀರ್ತೀವಿ ಅಂತ. ನಾವು ಮಾಡ್ತಕ್ಕಂಥ ಕರ್ಮದ ಫಲ ಪಡ್ಕೊಂಡ ತೀರ್ತೀವಿ ಅನ್ನೋ ವಿಶ್ವಾಸ ನಮಗಿಲ್ಲ. ಹುಡುಗರು ಅಭ್ಯಾಸ ಮಾಡ್ತಾವ, ಪರೀಕ್ಷಾದೊಳಗೆ ಪೇಪರ್ ಬರೀತಾವ. ಏನ್ಪಾ ಹೆಂಗಾಗ್ಯದ ಪೇಪರು, ಚಲೋ ಆಗ್ಯದ, ಹಂಗ ನಿಶ್ಚಿತವಾಗಿ ಪಾಸ್ ಆಗ್ತೀಯೇನು ಗ್ಯಾರಂಟಿ ಇಲ್ಲ, ಹೇಳಿಕ್ ಬರಂಗಿಲ್ಲ. ಅರೆ ಅಭ್ಯಾಸ ಮಾಡಿದಿ, ಪೇಪರ್ ಬರ್ದಿದಿ, ಅದ್ರ ಪಾಸ್ ಆಗ್ತಿಲ್ಲ ಅಂತಂದ್ರ ಹೇಳಿಕ್ ಬರಂಗಿಲ್ಲ. ಅಂದ್ರೆ ಅರ್ಥ ಏನು ಅಂತಂದ್ರ ನಾವು ಮಾಡಿರೋ ಕರ್ಮದ ಫಲ ನಾವು ಪಡ್ಕೊಂಡ ತೀರ್ತೀವಿ ಅನ್ನುವಂಥದ್ದು ನಮ್ಮ ಕೈಯಾಗಿಲ್ಲ. ಹಾಗಾದ್ರೆ ಯಾಕೆ ಹಿಂಗದ ಇದು ಅಂತ ಹೇಳ್ಕೊಂಡು ಕೇಳಿದ್ರ ಇದ್ರ ಹಿಂದೆ ಒಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ತತ್ವದ. ಏನ್ ತತ್ವದ ಅಂತ ತಿಳ್ಕೊಂಡು ಕೇಳಿದ್ರ ನಾವು ಈ ಜನ್ಮದೊಳಗೆ ಹುಟ್ಟಿ ಬಂದಿವಿ. ನಮ್ಗೆ ಸ್ವಲ್ಪ ದಿವಸ ಆಗ್ಬೇಕು ತಿಳಿಲಿಕ್ಕೆ ಹತ್ತೀವಿ. ತಿಳಿಲಿಕ್ಕೆ ಹತ್ತಾಗಿಂದ ನಾವು ಏನೇನೋ ಕರ್ಮ ಮಾಡ್ಲಿಕ್ಕೆ ಹತ್ತೀವಿ. ಆ ಕರ್ಮಕ್ಕೆ ಅನುಸಾರವಾಗಿರ್ತಕ್ಕಂಥ ಫಲ ಬೇಕು ಅನ್ನುವಂಥ ಭಾವ ಇಟ್ಕೊಂಡಿವೇನೋ ಖರೆ. ಆದ್ರ ನಮ್ಮ ಜೀವನ ಏನದನೋ ಈ ಜನ್ಮದ ಪೂರ್ತಿ ಕಷ್ಟ ಇಲ್ಲ. ನಮ್ಮ ಜೀವನ ಏನದನೋ ಈ ಜನ್ಮದ ಪೂರ್ತಿ ಕಷ್ಟ ಅಲ್ಲ. ಅದು ಅಲ್ಲದೆ ಈ ಜನ್ಮದೊಳಗೆ ನಮ್ಮ ಯಾವ ಸಂಬಂಧವನೋ ಅವಷ್ಟೇ ನಮ್ಮ ಸಂಬಂಧ ಅಲ್ಲ. ಮತ್ತೇನ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ ಹಿಂದೆ ಅನೇಕ ಜನ್ಮಗಳಾಗಿ ಹೋಗ್ಯಾವ. ನಮ್ಗೆ ಹಿಂದಿನ ಜನ್ಮದೊಳಗೂ ಸಹಿತ ನಾವು ಆಯುಷ್ಯ ತುಂಬಾ ಕರ್ಮ ಮಾಡಿಕೋತ ಬಂದ್ವಿ. ಆ ಜನ್ಮದೊಳಗೂ ನಮ್ಗೆ ಅನೇಕ ಜನ ಸಂಬಂಧಿಕರಿದ್ರು. ಈ ಜನ್ಮದೊಳಗೆ ಹೆಂಗ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಮಕ್ಕಳು ಮಾಮ ಕಾಕ ಅವರು ಇವರು ಅಂತಿದ್ದಾರು. ಹಂಗ ಹೋದ ಜನ್ಮದಾಗೂ ಇದ್ರು, ಅದ್ರ ಹಿಂದಿನ ಜನ್ಮದಾಗೂ ಇದ್ರು, ಅದ್ರ ಹಿಂದಿನ ಜನ್ಮದಾಗೂ ಇದ್ರು. ಅನೇಕ ಜನ್ಮಗಳಿಂದ ನಾವು ಕರ್ಮ ಮಾಡಿಕೋತ ಬಂದ್ವಿ. ಅನೇಕ ಜನ್ಮಗಳಿಂದ ನಾವು ಸಂಬಂಧಗಳನ್ನ ಹೊಂದಿಕೋತ ಬಂದ್ವಿ. ಪ್ರತಿಯೊಂದು ಜನ್ಮದೊಳಗಿನ ಸಂಬಂಧದೊಳಗೆ ಏನದ ಅಂತಂದ್ರ ಕೊಡ್ತಗೊಳ್ಳೋ ವ್ಯವಹಾರ ಇದ್ದೇ ಇರ್ತದ ನೋಡ್ರಿ. ಎಷ್ಟೋ ವ್ಯವಹಾರ ಕೊಡ್ತಗೊಳ್ಳೋದು ಬಿಟ್ಟು ಹೋಗಿರ್ತೀವಿ ನಾವು. ಏನ್ರಿ ಅಷ್ಟು ಸಾಲ ಮಾಡಿ ಹೋಗ್ಯಾನ್ರಿ ಆ ಮನುಷ್ಯ ಅಂತ. ಮಂದಿ ಕಡೆಯಿಂದ ಇಸ್ಕೊಂಡಿರೋ ಸಾಲ ಉಣಗಿ ಅರ್ಥಾತ್ ಸಾಲ ಇರ್ಲಿಕ್ಕೆ ಸತ್ ಹೋದ ಅನ್ನೋ ಮಾತ್ರಕ್ಕನ ಸಾಲ ಮುಕ್ತು ಅಂತ ಅರ್ಥ ಹೇಳ್ರಿ. ಸಾಲ ಉಳಿತಿಲ್ಲ, ಅದನ್ನ ಯಾವಾಗ ತಿಳ್ಸಾವ. ಆ ಸಾಲ ಏನದನ್ನು ಮುಟ್ಸಲ್ಲ, ಬಿಡ್ಲಿಕ್ಕೆ ಶಕ್ಯನೇ ಇಲ್ಲ. ಇಲ್ಲಿ ಒಂದು ಪೈಸೆ ಲೆಕ್ಕ ಹೆಚ್ಚು ಕಡಿಮೆ ಆಗೋದಿಲ್ರಿ.
ಇಲ್ಲಿ ಏನಿಲ್ಲ ಅಂದ್ರ ದಿಸ್ ವರ್ಲ್ಡ್ ಈಸ್ ಮ್ಯಾಥಮೆಟಿಕಲಿ ಪರ್ಫೆಕ್ಟ್ ಅಂತ ಹೇಳ್ತಾರೆ. 2 × 2 4 ಅಂತ ತಿಳ್ಕೊಂಡು ಯಾವ ದೇಶದಾಗ ಹೋದ್ರು ಹೆಂಗೋ ಹಂಗ. 4 ಅನ್ನೋದು ಭಾರತದೊಳಗೂ 4, ಅಮೆರಿಕಾದೊಳಗೂ 4, ಜಪಾನ್ದೊಳಗೂ 4, ಹೆಬ್ಬಳ್ಳಿಯಾಗೂ 4, ಧಾರವಾಡದಾಗೂ 4, 2 × 2 8 ಅಂತ ಯಾರು ಹೇಳ್ತಾರೆ. ಹೆಂಗೋ ಹಂಗೇನದ ಅಂತಂದ್ರ ಭಗವಂತನ ಈ ವ್ಯವಸ್ಥೆ ಹೆಂಗದ ಅಂದ್ರೆ ಇಲ್ಲಿ ಲೆಕ್ಕ ಏನದನೋ 1 ಪೈಸೆ ಹೆಚ್ಚು ಕಡಿಮೆ ಆಗಂಗಿಲ್ಲ. ಹಿಂದಿನ ಜನ್ಮದಾಗ ನಾವು ಯಾರ್ದಾದ್ರೂ ಕೊಡು ಬಾಕಿ ಉಳಿದಿದ್ರ ಈ ಜನ್ಮದಾಗ ಕೊಡ್ಬೇಕಾಗ್ತದೆ. ಅದನ್ನ ನಾವ್ ಏನಂತ ತಿಳ್ಕೋತೀವಿ ಅಂತಂದ್ರೆ ನಾವು ಮಾಡಿರೋ ಕರ್ಮ ನಾವು ಮಾಡಿದ್ವಿ ಖರೇಪ, ಫಲ ನಮ್ ಕೈಗೆ ಹತ್ತಲಿಲ್ಲ ಅಂತೀವಿ. ಆದ್ರೆ ಫಲ ನಮ್ ಕೈಗೆ ಹತ್ತಲಿಲ್ಲ ಅನ್ನೋದ್ರ ಅರ್ಥ ಹಂಗಲ್ಲದು. ಆ ಫಲ ಯಾರಿಗೆ ಹೋಗ್ಬೇಕಾಗಿತ್ತೋ ಅದು ಹೋಗುದು. ಹಿಂದಿನ ಜನ್ಮದೊಳಗಿನ್ನು ಈ ಜನ್ಮದೊಳಗಿನ್ನು ಯಾವ ಬಾಕಿ ಇರ್ತಾವೋ ಹೋಗ್ತಾವ. ಅದ್ರ ಕಲ್ಪನಾ ಭಗವಂತನಿಗೆ ಇರ್ತದೆ, ಅದ್ರ ಲೆಕ್ಕ ಭಗವಂತನ ಕಡೆ ಅದ. ಯಾವ್ಯಾವ ಜನ್ಮದೊಳಗೆ ನಾವು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕಾಗ್ಯದು ಅಥವಾ ಯಾರ್ಯಾರಿಂದ ನಮ್ಗೆ ಎಷ್ಟೆಷ್ಟು ಬರಬೇಕಾಯ್ತು ಅದ್ರ ಲೆಕ್ಕರೆಲ್ಲ ಭಗವಂತ ಗೊತ್ತಿರ್ತದೆ. ಆದ್ರಿಂದ ಭಗವಂತ ಏನ್ ಮಾಡ್ತಾನಂದ್ರೆ ಅದನ್ನೆಲ್ಲ ಲೆಕ್ಕ ಬಗೆಹರಿಸೋದು ಬರ್ತಿರ್ತಾನ. ನಾವಂತೀವಿ ದುಡಿತೀವಿ ಖರೆ, ಅದ್ರ ತಕ್ಕ ನಮಗೇನ್ರಿ ಕೈಗೆ ಹತ್ತಂಗಿಲ್ಲ, ದುಡಿದ ಕೈಗೆ ಹತ್ತಂಗಿಲ್ಲ ಅಂತ ಅಲ್ರಿ. ಹತ್ತಿದ್ದು ಉಳಂಗಿಲ್ಲ. ಯಾಕೆ ಉಳಂಗಿಲ್ಲ ಅಂದ್ರೆ ಯಾರಿಗೆ ಮುಟ್ಬೇಕು ಅವ್ರಿಗೆ ಮುಟ್ತದ. ನಮಗ್ ಕಲ್ಪನಾ ಇಲ್ಲ ಅದು ಯಾರಿಗೆ ಮುಟ್ಟಬೇಕಾಗಿದೆ ಅನ್ನುವಂಥದ್ದು. ಏನ್ರಿ ತಿಂಗಳ ತನಕ ನೌಕರಿ ಮಾಡಿದ್ವಿ, ಪಗಾರ ತಗೊಂಡು ಬರ್ಲಿಕ್ಕೆ ಹತ್ತಿದ್ವಿ, ಪಾಕಿಟ್ ಯಾವನು ಹೊಡೆದ ಹೋತ 5,000 ರೂಪಾಯಿ, ಅದು ಯಾವ್ದು ಕೊಡುವುದಿತ್ತು ಅವನು ಹೋತ. ದುಡಿಯುವುದು ನಾವು, ಆದ್ರೆ ಆ ಕರ್ಮ ಫಲ ನಮಗೆ ಸಿಗಲಿಲ್ಲ ಅನ್ನುವಂಥದ್ರದಿಂದ ಏನು ಪ್ರಶ್ನೆ. ಭಗವಂತನ ವ್ಯವಸ್ಥೆ ಅದ. ಆದ್ರಿಂದ ಭಗವಂತ ಏನಂತಾನಂದ್ರ ಅರ್ಜುನ ಅಂದ್ರೆ ಅರ್ಥಾತ್ ನಮ್ಮನ್ನು ಉದ್ದೇಶ ಹೇಳ್ತಾನೆ. ಕರ್ಮ ನೀವು ಮಾಡ್ತೀರೇನೋ ಖರೆ, ಆದ್ರೆ ಆ ಕರ್ಮದ ಫಲ ಯಾವಾಗ ಯಾರಿಗೆ ಸಿಗಬೇಕು, ಎಷ್ಟು ಸಿಗಬೇಕು, ನಿಮಗೆ ಎಷ್ಟು ಸಿಗಬೇಕು, ನಿಮಗೆ ಯಾವಾಗ ಸಿಗಬೇಕು ಅದ್ರ ಲೆಕ್ಕ ನನಗ್ ಗೊತ್ತದ, ನಿಮಗ್ ಗೊತ್ತಿಲ್ಲ. ಆ ಲೆಕ್ಕಕ್ಕೆ ಅನುಸಾರವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಕರ್ಮ ಫಲ ಹಂಚ್ತಾ ಇರ್ತೀನಿ, ಕೊಡ್ತಾ ಇರ್ತೀನಿ, ಭಾಗ ಮಾಡ್ತಾ ಇರ್ತೀನಿ. ಆದ್ರಿಂದ ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು ಕದಾಚಿತ್. ಫಲದ ವಿಷಯ ನೀ ತಲೆ ಕೆಡಿಸ್ಕೊಳಕ್ ಹೋಗಬೇಡ. ಫಲದ ವ್ಯವಸ್ಥೆ ನಾ ಮಾಡ್ತೀನಿ, ನನಗ್ ಗೊತ್ತದ ನೀನ್ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕಾಗಿದೆ ಅನ್ನುವಂಥದ್ದು. ಅದಕ್ಕನುಸಾರವಾಗಿ ನಾ ಕೊಡ್ತಿರ್ತೀನಿ ಅಂತ ತಿಳ್ಕೊಂಡು ಹೇಳ್ತಾನೆ ಭಗವಂತ. ಎಷ್ಟು ಅವಾಢವ್ಯವಾಗಿರ್ತಕ್ಕಂಥ ಭಗವಂತನ ಲೆಕ್ಕದ ನೋಡ್ರಿದು. ಇದನ್ನೆಲ್ಲ ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥದ್ದು ಭಗವಂತನ ಜವಾಬ್ದಾರಿ. ಇಲ್ಲಿ ಯಾರಿಗೂ ಅನ್ಯಾಯ ಇಲ್ಲ. ಈ ಪ್ರಪಂಚದೊಳಗೆ ಭಗವಂತ ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಅಥವಾ ಯಾರ ಬಗ್ಗೆ ಅವನಿಗೆ ಏನಪ್ಪಾ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ದ್ವೇಷದ ಅಂತ ತಿಳ್ಕೊಂಡಿಲ್ಲ, ಅಥವಾ ವಿಶೇಷವಾಗಿರ್ತಕ್ಕಂಥ ಪ್ರೇಮದ ಅಂತ ತಿಳ್ಕೊಂಡಿಲ್ಲ. ನಾದತ್ತೆ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭು. ಯಾರು ಪಾಪನೂ ಕಸ್ಕೊಳ್ಳೋದಿಲ್ಲ, ಯಾರು ಪುಣ್ಯನೂ ಕಸ್ಕೊಳ್ಳೋದಿಲ್ಲ. ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಗೆ ಏನ್ ಫಲ ಕೊಡಬೇಕು ಅವನು ವ್ಯವಸ್ಥಿತವಾಗಿ ಕೊಡ್ತಾನೆ. ಈ ಕರ್ಮದ ವ್ಯವಸ್ಥೆ ಬಹಳ ಸೂಕ್ಷ್ಮದ. ಇದ್ರ ಬಗ್ಗೆ ವಿಚಾರ ಮಾಡ್ತಕ್ಕಂಥ ದೃಷ್ಟಿಕೋನ ಏನದನ್ನು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ನಮಗೆ ಅರ್ಥ ಆಗುದಿಲ್ಲ. ಆದ್ರೆ ಇದೆಲ್ಲಾದ್ರೂ ಹಿಂದೆ ಭಗವಂತನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನದ ಅಂತಂದ್ರ ಪ್ರತಿಯೊಂದು ಜೀವ ಏನದನೋ ಪರಮಾತ್ಮ ಕಡೆಗೆ ಹೋಗ್ಬೇಕು ಅನ್ನುವಂಥ ಭಾವ. ಸಾವಕಾಶ ಭಗವಂತನ ಮನ ಮ್ಯಾಲೆ ಎತ್ತಾ ಇರ್ತಾರೆ. ಒಂದೊಂದು ಪ್ರಾಣಿಗಳ ದೇಹ ಅರ್ಥಾತ್ ಭಾವದಲ್ಲಿ ನಾವು ಹುಟ್ಟಿ ಬಂದು ಮುಂದಿನ ಒಂದು ಅವಸ್ಥಾಕ್ಕೆ ಹೋಗ್ತಾ ಇರ್ತೀವಿ. ಕೊನೆಗೆ ಬಂದಿರೋದು ಯಾವುದು ಒಂದು ಈ ಮನುಷ್ಯ ಜನ್ಮ ಅನ್ನುವಂಥ. ಈ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅವ ಏನಾದ್ರೂ ಇರಬಹುದು, ಯಾವನಾದ್ರೂ ಇರಬಹುದು. ಸ್ತ್ರೀ ಇರಲಿ, ಪುರುಷ ಇರಲಿ, ಶ್ರೀಮಂತರಲ್ಲಿ, ಬಡವಿರಲಿ, ಸುಶಿಕ್ಷಿತಿರ್ಲಿ, ಅಶಿಕ್ಷಿತಿರ್ಲಿ, ಸಣ್ಣವಿರ್ಲಿ, ದೊಡ್ಡವಿರ್ಲಿ, ಭಾರತೀಯ ಇರಲಿ, ಅಭಾರತೀಯ ಇರಲಿ, ಯಾರಾದ್ರೂ ಇರ್ಕೋವರ್ಲಾಕ ಮನುಷ್ಯನಾಗಿ ಹುಟ್ಟಿ ಬಂದಿರತಕ್ಕಂಥ ಪ್ರತಿಯೊಬ್ಬನೊಳಗೂ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸಾಮರ್ಥ್ಯದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವ ರೀತಿಯಾಗಿ ಒಂದು ಆಲದ ಮರದ ಪ್ರತಿಯೊಂದು ಬೀಜದೊಳಗೂ ಸಹಿತ ಅಂಥದ್ದೇ ಒಂದು ಆಲದ ಮರವನ್ನು ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಹೆಂಗದನೋ ಹಂಗ ಮನುಷ್ಯನಾಗಿ ಹುಟ್ಟಿ ಬಂದಿರೋ ಪ್ರತಿಯೊಬ್ಬನೊಳಗೂ ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ಶಕ್ತಿ ಅದು. ಅವ ಮನುಷ್ಯ ಹುಟ್ಟಿ ಬಂದ ಅಂದ್ರೆ ಅವ ಭಗವಂತನ ದರ್ಶನಕ್ಕೆ ಯೋಗ್ಯ ಆದಂತ ತಿಳ್ಕೋಬೇಕು. ಆದ್ರೆ ಯಾವ ರೀತಿಯಾಗಿ ಒಂದು ಆಲದ ಮರದೊಳಗಿರ್ತಕ್ಕಂಥ ಪ್ರತಿಯೊಂದು ಬೀಜ ಆಲದ ಮರ ಆಗೋದಿಲ್ಲೋ, ಆಲದ ಮರದೊಳಗಿರೋ ಬೀಜ ಪ್ರತಿಯೊಂದು ಬೀಜ ಎಲ್ಲಾರೆ ಆಲದ ಮರ ಅದು ಒಂದು ಜಗತ್ತಿನ ಕಾಲಿಡ್ಲಿಕ್ಕೆ ಜಾಗ ಆಗ್ಲಿಕ್ಕಿಲ್ಲ, ಅಷ್ಟು ಗಿಡ ಎದ್ದು ಬಿಡ್ತಾವ. ಲಕ್ಷ ಗಟ್ಟಲೆ ಬೀಜ ಆಗಿರ್ತಾವ ನೋಡ್ರಿ ಆಲದ ಮರದಾಗ.
ಆಗ ಅದ್ರೊಳಗೆ ಎಲ್ಲೋ ಕ್ವಚಿತ್ ಒಂದೆರಡು ಆಲದ ಮರ ಆಗ್ತಾವಷ್ಟು. ಅದು ಉಳಿದದ್ದೆಲ್ಲ ಏನಾಗ್ತಾವಂದ್ರೆ ಎತ್ತೆತ್ಲಾಗೋ ನಷ್ಟ ಆಗಿ ಹೋಗ್ಬಿಡ್ತಾವ. ಹೆಂಗೋ ಹಂಗ ನಮ್ಮದು ಪರಿಸ್ಥಿತಿ ಅದರಿ. ಆದ್ರಿಂದ ಭಗವಂತ ಹೇಳ್ತಾ ಇದ್ದಾನೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧೇ. ಸಾವಿರಾರು ಮಂದಿಯೊಳಗೆ ಯಾವನಿಗೋ ಒಬ್ಬನಿಗೆ ಏನಾಗ್ತದ ಅಂತಂದ್ರೆ ಆ ಭಗವಂತನನ್ನು ಪಡ್ಕೋಬೇಕು ಅನ್ನುವಂಥ ಬುದ್ಧಿ ಆಗ್ತದೆ. ಬಟ್ಲೆ ಎನಿಸುವಷ್ಟು ಜನರಿಗೆ ಭಗವಂತನನ್ನು ಪಡ್ಕೋಬೇಕು ಅನ್ನುವಂಥ ಬುದ್ಧಿ ಆಗ್ತದೆ. ಯತದಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಪಡ್ಕೋಬೇಕು ಅಂತ ತಿಳ್ಕೊಂಡು ಧಡ್ಪಡಿಸ್ತಕ್ಕಂಥ ಸಾವಿರಾರು ಮಂದಿಯೊಳಗೆ ಯಾವನಿಗೋ 4 ಮಂದಿಗೆ ಮಾತ್ರ ಭಗವಂತನ ದರ್ಶನ ಆಗ್ತದೆ. ಮತ್ತೆ ಯಾಕೆ ಹಿಂಗದರಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದರೊಳಗೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರಣ. ಏನ್ ಕಾರಣದ ಅಂತ ತಿಳ್ಕೊಂಡು ಕೇಳಿದ್ರೆ ಉಪನಿಷತ್ಕಾರ ಹೇಳ್ತಾರೆ, ಪರಾಂಚಿ ಖಾನಿ ವ್ಯತನತ್ ಸ್ವಯಂಭೂಸ್ ತಸ್ಮಾತ್ ಪರಾನ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಚ್ಛತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಬ್ರಹ್ಮದೇವರು ನಮ್ಮ ಇಂದ್ರಿಯಗಳನ್ನೇ ನಿರ್ಮಾಣ ಮಾಡಿದಾರಲ್ಲ, ಇವುಗಳನ್ನು ಬಹಿರ್ಮುಖವಾಗಿ ನಿರ್ಮಾಣ ಮಾಡಿದ್ದಾರೆ. ಇವು ಬರೇ ಹೊರಗೆ ತೆಗಿತಾವ ಬಾಗಲ, ಇವು ಒಳಗೆ ತೆಗೆಯೋದಿಲ್ಲ. ಇವು ಇಂದ್ರಿಯಗಳೇನವನು 5 ಜ್ಞಾನೇಂದ್ರಿಯಗಳನ್ನು ಭಗವಂತ ಏನ್ ನಮಗೆ ಕೊಟ್ಟಿದಾನೋ ಇವೆಲ್ಲ ಬರೀ ಹೊರಗೆ ನೋಡುವಂಥವು. ಪರಾಂಚಿ ಖಾನಿ ವೆತನತ್. ಕಣ್ಣು ಹೊರಗಿನ ನೋಡ್ತದೆ, ಒಳಗಿನ ನೋಡುದಿಲ್ರಿ ಕಣ್ಣು. ಕಿವಿ ಹೊರಗಿನ ಶಬ್ದ ಕೇಳ್ತದೆ, ಒಳಗಿನ ಶಬ್ದ ಕೇಳಬರ್ತದೆ. ಮೂಗು ಹೊರಗಿಂದ ಮೂಸಿ ನೋಡ್ತದೆ ಹೊರತು ಒಳಗಿನ ಗಂಧದ ಕಲ್ಪನಾ ಇಲ್ಲ. ಒಂದು ಸ್ವಲ್ಪ ನಾವೇನ್ ಮಾಡ್ಬೇಕು ಅಂದ್ರ ಹೊರಗಿನ ಶಬ್ದ ಕೇಳೋದ್ರಿಂದ ಸ್ವಲ್ಪ ವಿರಾಮ ಹೊಂದಬೇಕು. ಅವಾಗ ಒಳಗಿನ ಶಬ್ದ ಕೇಳಲಿಕ್ಕೆ ಹತ್ತದ. ನಾವು ಹೊರಗಿನ ಶಬ್ದ ಕೇಳೋದ್ರೊಳಗೆ ಇಷ್ಟು ಗುಂಗಾಗಿ ಬಿಟ್ಟಿವಲ್ಲ, ನಮಗೆ ಒಳಗಿನ ಶಬ್ದ ಕೇಳೋ ಭಾವನಾನ ಬರುವಂತ. ಒಳಗೆ ಎಂಥ ದಿವ್ಯವಾಗಿರ್ತಕ್ಕಂಥ ಭಗವಂತ ನಾದ ನಡೆದದು, ಅದಕ್ಕೆ ಅನಾಹತ ನಾದ ಅಂತ. ಆ ಅನಾಹತ ನಾದ ಕೇಳಿದೀವಿ ಅಂತಂದ್ರೆ ಈ ಹೊರಗಿನ ಪ್ರಪಂಚದ ಯಾವ ಶಬ್ದನೂ ಅದ್ರ ಮುಂದೆ ಏನಾಗುದಿಲ್ಲ ಅಂತಂದ್ರೆ ನಮಗೆ ರುಚಿ ಹತ್ತಂಗಿಲ್ಲ, ನಮಗೆ ಸೇರಂಗಿಲ್ಲ. ಆದ್ರೆ ನಮಗೆ ಒಳಗೆ ಕೇಳಬೇಕು ಅನ್ನುವಂಥದ್ದು ನಮಗೆ ಕಲ್ಪನಾನ ಬರಬೇಕು. ಹೊರಗಿನ ಶಬ್ದ ನಮ್ಮನ್ನು ಎಷ್ಟು ಮೋಹಿತಗೊಳಿಸಿಬಿಟ್ಟದ ಅಂತ ತಿಳ್ಕೊಂಡು ಕೇಳಿದ್ರೆ ನಾವು ಈ ಹೊರಗಿನ ಶಬ್ದದಾಗನ ಇರ್ಕೋವಲ್ತಾಗ. ಅವರೇನು ಚಂದನ್ನ ಶಬ್ದ ಕೇಳಿದ್ರಾಗ ನಾವು ಮೋಹಿತ ಆಗಿವೆ ಅಂತಂದ್ರೆ ಅದು ಅಲ್ರಿ. ಏನಪ್ಪಾ ಭಗವಂತನ ನಾಮಸ್ಮರಣೆ ಕೇಳುದ್ರಾಗ, ಭಗವಂತನ ಭಜನೆ ಕೇಳುದ್ರಾಗ, ಸತ್ಸಂಗ ಕೇಳುದ್ರಾಗ ನಮಗ ಆಸಕ್ತಿ ಅದ ಅಂತಂದ್ರೆ ಇನ್ನೂ ಪುಣ್ಯ. ಒಬ್ಬ ಹೆಣ್ಮಗಳು ಅರ್ಥಾತ್ ಮನೆಯೊಳಗ ಹೆಣ್ಮಗಳು ಆ ಮುಸುರಿ ತಿಕ್ಕೋ ಹೆಣ್ಮಗಳಿಗೆ, ಭಾಂಡಿ ತಿಕ್ಕೋ ಹೆಣ್ಮಗಳಿಗೆ ಅಂದ್ಲಂತ, ನಾನು ಪಗಾರ ಎಲ್ಲ ಕೊಡ್ತಂತ ತಿಳ್ಕೊಂಡೆ ಅದಕ್ಕೆ. ಯಾಕೆ ಏನ್ರಿ ಅವರ ನೀವು ಭಾಂಡಿ ತಿಕ್ಕೋದು ಪಗಾರ ಕೊಡ್ತೀವಿ? ಇಲ್ಲ ಅಂತ ಹೇಳಿದ. ಭಾಂಡಿ ತಿಕ್ಕೋದು ಪಗಾರ ಕೊಡೋದು ನಾನು ಅಂತ ಎದಕ್ಕೆ ಕೊಡ್ತೀರಿ? ಮಂದಿ ಮನೆ ಜಗಳ ತಂದು ನನ್ನ ಮುಂದೆ ಹೇಳೋದು ಪಗಾರ ಕೊಡ್ತೀನಿ ಅಂತ. ಎಷ್ಟು ಆಸಕ್ತಿ ಅದ ನೋಡ್ರಿ ನಮ್ಗೆ. ಮಂದಿ ಜಗಳ ಕೇಳೋದ್ರಾಗ ಎಷ್ಟು ಆಸಕ್ತಿ. ಮಂದಿ ಮನೆ ಸುದ್ದಿ ಎಷ್ಟೇ ರುಚಿಲೆ ಕೇಳ್ತಿರ್ತೀವಿ. ಮುಂದೇನಾಯ್ತು, ಅವೇನಂದ, ಅಖೇನಂದು, ತಗೊಂಡು ಏನ್ ಮಾಡೋದು ನನಗ? ಮಹಾರಾಜರು ಒಂದು ಮಾತು ಹೇಳಿದ್ರು, ಮತ್ತೊಬ್ಬರ ನಿಂದ ಮಾಡೋದು ಬಿಟ್ಟು ಭಗವಂತ ನಾಮಸ್ಮರಣೆ ಮಾಡಿದ್ರೆ ನಾಮದ ರಾಶಿ ಬೀಳ್ತದ ಅಂತ ಹೇಳಿ ಮುಂಜಾನೆ ಸಂತರ್ಕ ಏನ್ ಮಾಡ್ತಿರ್ತೀವಿ ನಾವು. ನಮ್ಮ ಬಾಯಿನ ಉಚ್ಚಾರ ಆಗೋ ಶಬ್ದ ಎರಡರಿ, ಮಂದಿ ನಿಂದ ಇರೇ ಇಲ್ಲ ನಮ್ಮ ಸ್ತುತಿಯರೇ. ನಾ ಹಂಗ ಮಾಡಿದೆ, ನಾ ಹಿಂಗ ಮಾಡಿದೆ, ಅವೇನ್ ಮಾಡ್ತಾನ, ಅವೇನ್ ಮಾಡಿದ, ಇವೇ ನಮ್ಮ ಹೊರಟೋಗ್ತಾವ. ಭಗವಂತನ ವಿಷಯವಾಗಿ, ಪರಮಾರ್ಥದ ವಿಷಯವಾಗಿ, ಅಧ್ಯಾತ್ಮದ ವಿಷಯವಾಗಿ ಒಂದ್ ಕಡೆ ಹೇಳಿದಾರ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಅಂತ ಹೇಳಿ. ಆ ಭಗವಂತನ ಅನುಗ್ರಹ ಇದ್ರೆ ಮೂಕ ಮಾತಾಡ್ತಾನ ಅಂತ ಹೇಳಿ. ಆದ್ರ ಸಾಧು ಸಂತರು ಏನಂತಾರ ಅಂತಂದ್ರೆ, ಮೂಕ ಮಾತಾಡ್ಲಿಕ್ಕೆ ಭಗವಂತನ ಅನುಗ್ರಹದಷ್ಟು ದೊಡ್ಡ ಕಾರಣ ಏನು ಬೇಕಾಗಿಲ್ಲ ಅಂತ. ಈಗ ನಾವು ನೋಡ್ತೀವಿ, ಆಪರೇಷನ್ ಮಾಡಿದ್ರು ಮೂಕ ಮಾತಾಡ್ಲಿಕ್ಕೆ ಶಕ್ಯ ಇದೆ. ಹಾಗಾದ್ರೆ ಭಗವಂತನ ಕೃಪಾದ ಲಕ್ಷಣ ಏನು ಅಂತಂದ್ರ, ಮೂಕ ಮಾತಾಡ್ತಾನ. ಇದ್ರ ಅರ್ಥ ಏನು ಅಂತಂದ್ರ, ಪ್ರಪಂಚದ ಹರಟಿ ಹೊಡಿತಕ್ಕಂಥ ಮನುಷ್ಯ ಭಗವಂತನ ಭಾಷಾ ಮಾತಾಡ್ಲಿಕ್ಕೆ ಹತ್ತ ಅಂತ ತಿಳ್ಕೋಬೇಕು ಅಂತಂದ್ರ ಏನು ಅಂತಾರ, ಮೂಕ ಮಾತಾಡ್ಲಿಕ್ಕೆ ಹತ್ತ ಅಂತ. ಪರಮಾರ್ಥದ ಭಾಷಾ ಮಾತಾಡೋದು ಅಂತ, ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ಮಾತಾಡೋದು ಅಂತಾರೆ.
ಅಧ್ಯಾತ್ಮದ ವಿಷಯವಾಗಿ ಮಾತಾಡೋದು ಖರೆ ಮಾತಾಡೋದದ. ಮುಂಜಾನೆ ಸಂಧಿ ತನಕ ನಾವೇನ್ ಮಾತಾಡ್ತೀವೋ ಅದೇನ್ ಮಾತಾಡೋದ್ರ ಲಕ್ಷಣ ಅಲ್ಲದೆ, ಅದು ಮೂರ್ಖತನದ ಲಕ್ಷಣ. ಆದ್ರಿಂದ ಭಗವಂತನ ಕೃಪಾ ಆದ್ರೆ ಮಾತ್ರ ನಾವೇನ್ ಮಾಡ್ಲಿಕ್ಕೆ ಶಕ್ಯದ ಅಂತಂದ್ರ ಪರಮಾರ್ಥದ ಮಾತು ಮಾತಾಡ್ಲಿಕ್ಕೆ ಶಕ್ಯ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂತಂದ್ರ ಏನ್ ಮಾತಾಡ್ತೀವಿ ನಾವು ಮುಂಜಾನೆ ಸಂತ ತಿರುಗಿ ಮುರುಗಿ ಮಾತಾಡೋದೇನಪ್ಪ ಅಂದ್ರೆ ಪ್ರಪಂಚದ ವಿಷಯ ಮಾತಾಡ್ತೀವಿ. ಕೇಳಿದ್ರೆ ಅದನ್ನ ಕೇಳುವುದು, ಮಾತಾಡಿದ್ರೆ ಅದನ್ನ ಮಾತಾಡುವುದು. ಆದ್ರಿಂದ ಭಗವಂತ ಏನ್ ಮಾಡಿದಾನೆ ಅಂದ್ರೆ ಇಂದ್ರಿಯಗಳ ನಿರಂತರವಾಗಿ ಬಹಿರ್ಮುಖವಾಗಿರ್ತಕ್ಕಂತಹ ಭಾವದೊಳಗ ನಿರ್ಮಾಣ ಮಾಡಿದಾನೆ. ಅದ್ರೊಳಗೆ ತೊಡಗಿಬಿಟ್ಟಿವಿ ನಾವು. ನಮಗ್ ಕಲ್ಪನಾ ಇಲ್ಲ ಒಳಗಿರ್ತಕ್ಕಂಥದ್ದು ಏನದ ಅನ್ನುವಂಥದ್ದು. ಒಂದು ವೇಳೆ ನಮಗೆ ಒಳಗಿನ ಆವಾಜ್ ಕೇಳಿಸ್ಲಿಕ್ಕೆ ಹತ್ತೀವಿ, ಒಳಗಿನ ಸುಗಂಧ ನಮಗ, ನಮ್ಮ ಅಂತಃಕರಣದ ಸುಗಂಧ ನಮಗೆ ಬಡಿಲಿಕ್ಕೆ ಹತ್ತೀವಿ, ಒಳಗಿರ್ತಕ್ಕಂಥ ಪರಮಾತ್ಮಂದು ಒಳಗಿನ ಶಬ್ದದೊಳಗೆ ರಮಿಸ್ಲಿಕ್ಕೆ ಹತ್ತೀವಿ. ಅವಾಗ ನಮ್ಗೆ ಹೊರಗಿನ ಪ್ರಪಂಚ ಏನಾಗ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ನೀರಸ್ ಅನ್ನಿಸ್ಲಿಕ್ಕೆ ಹತ್ತದ ಅಂತ. ಭಗವಂತ ನಮ್ಗೆ ಆ ದಿವ್ಯವಾಗಿರ್ತಕ್ಕಂಥ ಒಂದು ಒಳಗೆ ತತ್ವವನ್ನು ಕೊಟ್ಟಾನ. ಎಂಥ ನಿಜವಾಗಿಯೂ ಖರೆ ಅಂದ್ರೆ ಭಗವಂತ ನಮಗೆ ಒಳಗೆ ಏನೊಂದು ವಸ್ತು ಕೊಟ್ಟಾನೋ ಆ ವಸ್ತುವಿನ ಕಿಮ್ಮತ್ತಿಲ್ಲ ನಮ್ಗಷ್ಟ, ಗೊತ್ತಿಲ್ಲ ನಮ್ಗೆ. ನಾವು ಬರೀ ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಈ ದೇಹನ ಸರ್ವಸ್ವ ಅಂತ ತಿಳ್ಕೊಂಡಿವಿ. ಮುಂಜಾನೆ ಸಂಜೆ ತನಕ ಈ ದೇಹದ ಉಪಚಾರ ಮಾಡ್ತೀವಿ, ಇದಕ್ಕ ತಿನ್ಸುದು, ಇದಕ್ಕ ಉಣಿಸುದು, ಇದಕ್ಕ ತೊಡಸುದು, ಇದಕ್ಕ ಏನ್ ಚಂದ ಅರ್ಬಿ ಹಾಕೋತೀವಿ, ಏನ್ ಚಂದ ಇದಕ್ಕ, ಇದ್ರ ಸಲುವಾಗಿ ಎಷ್ಟರೇ ಪಡ್ಕೋತೀವಿ ಅಂತಿಲ್ಲ. ಯಾವ ಏನಾದ್ರು ಒಂದು ಶಬ್ದ ಅಂದೋದು ಎಷ್ಟು ಸಿಟ್ಟು ಬರ್ತದ. ಒಂದ್ ಸ್ವಲ್ಪ ಏನಾದ್ರು ಶಬ್ದ ಹೆಚ್ಚು ಕಡಿಮೆ ಆತು ನಮ್ಗೆ ಎಷ್ಟು ಸಿಟ್ಟು ಬಂದ್ಬಿಡ್ತದೆ. ಏನಂತ ತಿಳ್ಕೊಂಡಿ, ಚಂದಾಗಿ ಮಾತಾಡ್ಸಲ್ಲ ಅಂತ ನನ್ನ ಹೆಸರು ಏನಂತ ತಿಳ್ಕೊಂಡಿ. ಎಷ್ಟು ಹೆಸರಿನ ಅಭಿಮಾನ, ಎಷ್ಟು ದೇಹದ ಅಭಿಮಾನ ನಾವು ಅರ್ಥ ಬಿಟ್ಟಿವಿ. ಈ ದೇಹ ಎದರಿಂದ, ಈ ದೇಹಕ್ಕೆ ಎದರಿಂದ ಖರೆ ಅಸ್ತಿತ್ವ ಬಂದದ ಅನ್ನೋದ್ರ ಕಲ್ಪನಾ ಇಲ್ಲ. ಒಳಗಿರೋ ವಸ್ತುವಿನ ಮಹತ್ವ ಎಷ್ಟದ ಅಂತಂದ್ರೆ ಒಂದು ಉದಾಹರಣೆ. ಎಲ್ಲಾದ್ರೂ ದೊಡ್ಡ ಕ್ಷೇತ್ರಕ್ಕೆ ಹೋದ್ವಿ, ದೇವಸ್ಥಾನ ನೋಡ್ಲಿಕ್ಕೆ ಹೋದ್ವಿ, ಕತ್ಲು ಬಹಳ ಇತ್ತು. ಮೊದ್ಲಿಗೆ ನಮ್ಗೆ ಎದ್ರದ್ದು ಚಿಂತೆ ಹತ್ತದ ಅಂದ್ರೆ ಚಪ್ಪಲ್ ಚಿಂತೆ ಹತ್ತದ ನೋಡ್ರಿ. ಯಾವ ಹೊತ್ತಿಗಿತ್ತಂದ್ರೆ ಏನ್ ಮಾಡುದಪ್ಪ, ಎದುರಿಗಿನ ಮನ್ಯಾಗ ಅಂಗಡಿ ಪಂಗಡಿ ಇರ್ತಾವ, ಮನಿ ಪನಿ ಇರ್ತಾವ ಅಂತೀವಿ. ಒಂದ್ 5 ನಿಮಿಷ ಇರ್ತೀವ್ರಿ, ದೇವ್ರ ಗುಡಿ ಹೋಗಿ ಬಂದು ಹಾಕೊಂಡು ಹೋಗ್ತೀವಿ. ಹರಕಿರ್ತಾವ್ರಿ ಔಷಧ. ಅವ್ರಂತಾರ ಪಾಪ ಇಟ್ಟು ಹೋಗ್ರಿ, ಏನ್ ತಪ್ಪಿಲ್ರಿ, ಹಾಕೊಂಡ್ರಿ ಹೋಗ್ರಿ ಆಮೇಲೆ ಅಂತ. ಹರಕ್ ಚಪ್ಪಲ್ ಇಟ್ಟು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಹಾಕೊಂಡು ಹೋಗ್ತೀವಿ. ಇರ್ಲಿ ಅಂತಾರ ಅವ್ರು ಪಾಪ. ಊರಾಗೊಬ್ಬ ದೊಡ್ಡ ಮನುಷ್ಯ ಸತ್ತಾನಂತ ತಿಳ್ಕೊಡ್ರಿ. ಊರಿಗೆ ದೊಡ್ಡ ಮನುಷ್ಯ ತಗೊಂಡ್ ಹೊಂಟಾರ, ಧೋ ಮಳಿ ಬರ್ಲಿಕ್ಕೆ ಹತ್ತು. ಏನ್ ಮಾಡ್ಬೇಕಪ್ಪ ಅಂತೇಳಿ ಮಗ್ಗದ ಮನ್ಯಾಗ ಕೇಳಿದ್ರು. ಒಂದ್ 10 ನಿಮಿಷ ಇಡೋನೇನ್ರಿ ಮಳಿ ನಿಂದ್ರ ತನಕ ಇಟ್ಕೋತಾರೇನ್ ಹೇಳಿ ನೋಡಿ. ದೊಡ್ಡ ಮನುಷ್ಯ ರೀ, ಊರಿಗೆ ದೊಡ್ಡ ಮನೆ ಇರ್ಬಹುದ್ರಿ, ಹೆಣ ವೈರತ್ ಅಲ್ಲಿ ಹರಕ್ ಚಪ್ಪಲ್ ಇಟ್ಕೋತಿಲ್ಲ. ಇದು ಚಪ್ಪಲ್ಕಿಂತಲೂ ಕಡೀರಿ, ಸುಮ್ಮನೆ ತಗೊಂಡು ಹೊಡಕ್ ಕಲ್ಪನಾ ಮಾಡಿ ನಾವು ಈ ದೇಹಕ್ಕೆ ಏನು ಕಿಮ್ಮತ್ತದ ಕಲ್ಪನಾ ಮಾಡಿ. ಇದ್ರಾಗಿಂದ ಆ ಪರಮಾತ್ಮ ಏನಿದ್ದಾನೋ ಒಳಗೆ ಏನು ಆತ್ಮ ಚೈತನ್ಯದನೋ ಅದು ಹೋತು ಅಂತಂದ್ರೆ ಇದನ್ನ ಹೆಂಗ ಬಿಗಿತಾರ, ಹೆಂಗ ಸುಡ್ತಾರ, ಹೆಂಗ ಹುಗಿತಾರ ನೋಡ್ತೀವಲ್ಲ ನಾವು. ಎಷ್ಟರೇ ಈ ದೇಹಕ್ಕೆ ಇದನ್ನ ಮಾಡ್ತೀವಿ. ಮಹಾಭಾರತದೊಳಗೆ ಯಕ್ಷ ಧರ್ಮರಾಜ ಅನ್ನೋ ಒಂದು ಪ್ರಶ್ನೆ ಕೇಳ್ತಾನೆ, ಕಿಮ ಆಶ್ಚರ್ಯಂ, ಈ ಪ್ರಪಂಚದೊಳಗೆ ಆಶ್ಚರ್ಯವಾಗಿರ್ತಕ್ಕಂಥದ್ದೇನು? ಅವಾಗ ಧರ್ಮರಾಜ ಹೇಳ್ತಾನೆ, ಅಹನ್ಯಹನಿ ಗಚ್ಚಂತಿ ಭೂತಾನಿ ಯಮ ಮಂದಿರಂ ಶೇಷ ಸ್ಥಿರತ್ವಂ ಇಚ್ಛಂತಿ ಕಿಮಾಶ್ಚರ್ಯ ಮತಃಪರಂ. ಪ್ರತಿ ದಿವಸ ಸಾಯೋದನ್ನು ನಾವು ನೋಡ್ತಾ ಇರ್ತೀವಿ. ಆದ್ರೂ ಸಹಿತ ನಮ್ಮನ್ನು ನಾವು ಇಲ್ಲಿ ಚಿರಂಜೀವಿಯಾಗಿ ಇಟ್ಕೋಬೇಕು, ಇರಬೇಕು ಅನ್ನುವಂಥ ಪ್ರಯತ್ನ ಮಾಡ್ತೀವಲ್ಲ, ಇದಕ್ಕಿಂತಲೂ ಆಶ್ಚರ್ಯ ಏನು ಅಂತ ಎಷ್ಟರೇ ಧಡ್ಪಡಿಸ್ತಿರ್ತೀವಿ. ಸ್ವಲ್ಪ ಏನಾದ್ರು ಕೆಮ್ಮು ಬರಲಿ, ಜ್ವರ ಬರಲಿ, ಓಡ್ತೀವಿ ನೋಡಿ ಡಾಕ್ಟರ್ಗೆ. ಡಾಕ್ಟರ್ ಅದು ಆರಾಮ್ ಮಾಡಿ ಸಾಕಿರ್ತೀವಿ ಎಲ್ಲ ನಾವು. ಮೋಹರಿ ಪ್ರಪಂಚದ ಮೋಹ ಎಷ್ಟದ ಅಂತಂದ್ರ ಎಲ್ಲಿ ಪ್ರಪಂಚ ಬಿಟ್ಟು ಹೋಗ್ತೀವೋ ಅನ್ನುವಂಥದ್ದು ನಾವು ಹತ್ತಿ ಬಿಟ್ಟಿರ್ತೀವಿ. ಆದ್ರೆ ಮಜಾ ಏನದ ಅಂದ್ರ ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ಖರೆ ನಮ್ಮ ಮನೆ. ಅಲ್ಲಿದ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಬಾಡಿಗೆ ಮನೆ. ಇದು 4 ದಿವಸ ಇದ್ದೀವಿ ಅಷ್ಟೇ. ಆದ್ರೆ ಎಷ್ಟರೇ ಹಚ್ಕೊಂಡಿವಿ ಇಲ್ಲಿ. ನನ್ನ ಮನೆ, ನನ್ನ ಪ್ರಪಂಚ, ನನ್ನ ಹೊಲ, ನನ್ನ ಮನೆ, ನನ್ನ ದುಡ್ಡು, ನನ್ನ ಬಂಗಾರ ಬೆಳ್ಳಿ ವಸ್ತು ಒಡಿವಿ, ಒಂದೊಂದು ಏನು ಜಗ ಸಲುವಾಗಿ ಎಷ್ಟು ಜಗಳ ಆಡ್ತದೆ. ಮನ್ಯಾಗ ಯಜಮಾನ್ ಸಾಯ್ಲಿಕ್ಕೆ ಹತ್ತಿದ್ದ ಅಗದಿ
ಕೊನೆ ಉಸಿರು ಸಾಯ್ಲಿಕ್ಕೆ ಹತ್ತಾನ. ದೊಡ್ಡ ಶ್ರೀಮಂತ ಮೆಂತನ ರೀ. ಪಾಪ ಏನೋ ಬಡಬಡಿಸ್ಲಿಕ್ಕೆ ಹತ್ಬಿಟ್ಟಾನ. ಕಕ್ 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 ಅಲ್ಲಿಗೆ ಹತ್ತಿದ್ದ. ಮಕ್ಕಳಿಗೆ ಅನ್ನಿಸ್ತು ಏನೋ ಹೇಳ್ಬೇಕಂತಾನ ಅಪ್ಪ. ಪಾಪ ಹೇಳಲಿಕ್ಕೆ ಆಗೋಲ್ತು. ಎಲ್ಲಿ ದುಡ್ಡು ಮುಚ್ಚಿಟ್ಟಾನೋ, ಎಲ್ಲಿ ಹುಗಿದಿಟ್ಟಾನೋ, ಏನ್ ಹೇಳ್ಬೇಕಂತಾನೋ. ಡಾಕ್ಟರ್ ನಿಂತಾರ ಮಗ್ಗಲ್ದಾಗ. ಡಾಕ್ಟರ್ ಒಂದು ಚಲೋ ಇಂಜೆಕ್ಷನ್ ಕೊಟ್ಟು ಒಂದು 10 ನಿಮಿಷ ಉಳಿಯೋ ಹಂಗ ಮಾಡ್ರಿ ಪ್ರಾಣ. ಡಾಕ್ಟರ್ ಅಂದ್ರು ಬಹಳ ಖರ್ಚು ಬರ್ತದೆ, 10,000 ರೂಪಾಯಿ ಖರ್ಚು ಬರುವಂತ ಒಂದು ಇಂಜೆಕ್ಷನ್ ಕೊಟ್ಟು. ಅಪ್ಪ ಏನ್ ಮಾಡ್ಯಾನೋ ಏನೋ ಹೇಳಿಕತ್ತಾನ. ಕಕ್ 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 ಅಲ್ಲಿಕತ್ತಾನ. ಇಂಜೆಕ್ಷನ್ ಕೊಟ್ರಿ ಡಾಕ್ಟರ್, 10,000 ರೂಪಾಯಿ ಇಂಜೆಕ್ಷನ್ ಕೊಟ್ಟು. ಮುದುಕ ಮಾತಾಡಿದ. ಏನಂದ ಅಂದ್ರ ಕರ ಕಸಬರಿಗೆ ತಿಂದಿಕ್ ಹತ್ತಿದ್ರು ಅಂದ. ಹೋಗ್ಬಿಡ್ದತ್ತ. ಸಾಯು ಇಂಜೆಕ್ಷನ್ ಕೊಡಲಗು ಅಂತಂದ. ಏನ್ ಪ್ರಪಂಚ, ಏನ್ ಜೀವನ, ಎಷ್ಟರ ಪಡ್ಕೊಳಕತ್ತೀವಿ. ಕರ ಕಸಬರಿಗೆ ತಿನ್ಲಿಕ್ಕೆ ಹತ್ತಿರ ಎಮ್ಮಿ ಕರ ಕಸಬರಿಗೆ ತಿನ್ಲಿಕ್ಕೆ ಹತ್ತಿತ್ತು. ಕೂಡಿಸಿ ಸರ್ವಂ ವ್ಯರ್ಥಂ ಮರಣ ಸಮಯ. ಭಗವಂತಗೆ ಎಷ್ಟರೆ ದುಃಖ ಆಗ್ತದೆ. ಭಗವಂತ ಜೀವನದಾಗ 3 ಸಲ ನಗತಾನಂತ. ಒಂದ್ಸಲ ಯಾವಾಗ ನಗತಾನಂದ್ರೆ ಅಣ್ಣತಮ್ಮಂದ್ರೆ ಜಗಳಾಡು ಮುಂದೆ ನಗತಾನ. ಇದು ನಂದು ಅಂತ. ಅವಾಗ ಭಗವಂತ ಅಂತಾನ ಹುಚ್ಚುಗೋಡ್ಗ, ಇದೆಲ್ಲ ನಂದದ, ಏನ್ ನಂದು ಅಂತ ಜಗಳಾಡ್ತದೆ. ಇನ್ನೊಂದ್ಸಲ ನಗತಾನ ಭಗವಂತ. ಯಾವಾಗ ನಗತಾನ ಅಂತ ತಿಳ್ಕೊಂಡು ಕೇಳಿದ್ರೆ ಡಾಕ್ಟರು ಹೇಳ್ತಿರ್ತಾರೆ, ಕಾಳಜಿ ಮಾಡ್ಬೇಡ್ರಿ, ಬದುಕಿಸ್ತೀವಿ. ಭಗವಂತ ಅಂತ ನಾ ವೈದ್ಯ ಕೂತೀನಿ, ನೀ ಏನ್ ಬದುಕಿಸ್ತೀವಿ ಅಂತ. ಮತ್ತೊಂದ್ಸಲ ಭಗವಂತ ನಗತಾನೆ ಏನು ಅಂತಂದ್ರ, ನನ್ನ ಪ್ರಪಂಚ ಅಂತ ಬಡ್ಕೊಂಡು ನಾವು ಪ್ರಪಂಚ ಮಾಡುವ ಹೊತ್ತು ಭಗವಂತ ನಗತಾನೆ ಇರ್ಕೊಳ್ತಾನೆ. ನಾ ಏನ್ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ಭಗವಂತನ ಉದ್ದೇಶ ಏನದು. ಪ್ರತಿಯೊಂದು ಜೀವ ಪರಮಾತ್ಮನ ಕಡೆಗೆ ಹೋಗಬೇಕು ಅನ್ನುವಂತಹ ಉದ್ದೇಶನ ಭಗವಂತನದ. ಆದ್ರಿಂದ ಭಗವಂತ ಅದಕ್ಕನುಸಾರವಾಗಿ ನಮಗೇನ್ ಮಾಡ್ತಾನಂದ್ರೆ ಜನ್ಮ ಕೊಡ್ತಾನೆ, ನಮ್ಮ ಕರ್ಮ ಫಲಗಳನ್ನು ಕೊಡ್ತಾನೆ. ಯಾವ ದೇಹದಿಂದ ಯಾವ ಪ್ರಪಂಚದೊಳಗೆ ನಾವು ಹುಟ್ಟಿ ಬಂದ್ರೆ ಯಾವ ರೀತಿಯಾಗಿ ನಮಗೇನದ ಅಂತಂದ್ರೆ ಸಾಧನೆ ಮಾಡಿ ಭಗವಂತನ ಕಡೆಗೆ ಹೋಗಲಿಕ್ಕೆ ಅನುಕೂಲ ಆಗ್ತದನೋ ಅದನ್ನು ವ್ಯವಸ್ಥೆ ಮಾಡ್ತಾನೆ. ಇದನ್ನು ವ್ಯವಸ್ಥಾ ಪದ್ಧತಿ ಅದ. ಆದ್ರೆ ಅವನದೊಂದು ಕಳಕಳಿ ಏನದ ಅಂದ್ರೆ ಪ್ರತಿಯೊಂದು ಜೀವ ಏನದ ನಾವು ಪರಮಾತ್ಮನ ಕಡೆಗೆ ಹೋಗಬೇಕು ಅನ್ನುವಂತಹ ಕಳಕಳಿ. ಆದ್ರೆ ಮನುಷ್ಯ ಸ್ವಾಭಾವಿಕವಾಗಿ ಬಹಿರ್ಮುಖ ವೃತ್ತಿ ಅವನು. ನಮ್ಮ ಇಂದ್ರಿಯಗಳೆಲ್ಲ ಬಹಿರ್ಮುಖವಾಗಿರೋದ್ರಿಂದ ನಾವು ಹೊರಗಿನ ಪ್ರಪಂಚದ ಕಡೆಗೆ ಪಡ್ಕೊಳಕ್ ಹತ್ತೀವಿ. ಪ್ರಪಂಚದೊಳಗಿಂದ ಸುಖ ಆದಿತು ಅನ್ನುವಂಥ ಕಲ್ಪನಾದಿಂದ ನಿರಂತರವಾಗಿ ನಾವು ಏನ್ ಮಾಡ್ಲಿಕ್ಕೆ ಹತ್ತೀವಿ, ವಿಷಯದ ಕಡೆಗೆ ಧಾವಿಸ್ಲಿಕ್ಕೆ ಹತ್ತೀವಿ. ಇದರೊಳಗಿಂದ ಏನಾಗ್ಲಿಕ್ಕೆ ಹತ್ತಿದ ಅಂತ ತಿಳ್ಕೊಂಡು ಕೇಳಿದ ಪಾಪ ನಿರ್ಮಾಣ ಆಗ್ಲಿಕ್ಕೆ ಹತ್ತಿದ. ಮನುಷ್ಯ ಸ್ವಾರ್ಥಿ ಆಗ್ಲಿಕ್ಕೆ ಹತ್ಯ. ಮನುಷ್ಯ ನಿರಂತರವಾಗಿ ಏನಾಗ್ಲಿಕ್ಕೆ ಹತ್ಯಾನಂದ್ರ ತನ್ನ ಸ್ವಾರ್ಥವನ್ನ ಸಾಧಿಸಿಕೊಳ್ಳುವ ಸಲುವಾಗಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಅಧರ್ಮ, ಅತ್ಯಾಚಾರ, ಪಾಪ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಹತ್ತಾರೆ. ಅವಾಗ ಸಮಾಜದೊಳಗೆ ಏನಾಗ್ಲಿಕ್ಕೆ ಹತ್ತಂದ್ರೆ ಪಾಪದ ಭಾರ ಹೆಚ್ಚಾಗ್ತದೆ. ಭೂಮಿಗೆ ದೊಡ್ಡ ದೊಡ್ಡ ಪರ್ವತಗಳು, ಹಿಮಾಲಯ ಪರ್ವತಗಳು ಭಾರ ಅನಿಸೋದಿಲ್ರಿ. ಭೂಮಿಗೆ ಅತ್ಯಂತ ಭಾರವಾಗಿರ್ತಕ್ಕಂಥದ್ದು ಯಾವುದು ಅಂತ ತಿಳ್ಕೊಂಡು ಕೇಳಿ ಪಾಪ ಭಾರ ಆಗಿರ್ತಕ್ಕಂಥ. ಯಾವಾಗ ಸಮಾಜದೊಳಗೆ ಮನುಷ್ಯ ಸಮಾಜದೊಳಗೆ ಪಾಪ ಹೆಚ್ಚಾಗ್ಲಿಕ್ಕೆ ಹತ್ತದನು ಅವಾಗ ಭೂಮಿ ತ್ರಸ್ತ ಆಗ್ಲಿಕ್ಕೆ ಹತ್ತದ, ಭೂಮಿಗೆ ಭಾರ ಅನ್ನಿಸ್ಲಿಕ್ಕೆ ಹತ್ತದ. ಪುರಾಣಗಳಲ್ಲಿ ಬರೀತಾರೆ ಏನು ಅಂದ್ರೆ ಅವಾಗ ಭೂಮಿ ಒಂದು ಆಕಳ ವೇಷದಿಂದ, ಆಕಳ ಭಾವದಿಂದ ಅಥವಾ ಗೋ ಆಗಿ ಏನ್ ಮಾಡ್ತಾರಂದ್ರೆ ಭಗವಂತನ ಹತ್ರ ಹೋಗಿ ಪ್ರಾರ್ಥನಾ ಮಾಡ್ತಾರಂದ್ರೆ ಏನು ಅಂದ್ರೆ ಭಗವಂತ ನನಗೆ ಭಾರ ತಡ್ಕೊಳಿಕ್ಕೆ ಆಗೋದು, ಭಾರದಿಂದ ನಾ ತ್ರಸ್ತ ಆಗಿದ್ದೀನಿ, ಪಾಪಿಗಳ ಭಾರದಿಂದ ನಾ ತ್ರಸ್ತ ಆಗಿದ್ದೀನಿ ಅಂತಂದಾಗ ಭಗವಂತ ಹೇಳ್ತಾನೆ, ಕಾಳಜಿ ಮಾಡಬೇಡ, ನಾನು ಆ ಭಾರವನ್ನು ಇಳಿಸ್ತೀನಿ ಅಂತ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನಲ್ಲ ಏನು ಅಂದ್ರೆ ಯದಾ ಯದಾ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ. ಭಗವತ್ ಅರ್ಜುನ, ಯಾವಾಗ ಈ ರೀತಿಯಾಗಿ ಮನುಷ್ಯ ಸಮಾಜದಲ್ಲಿ ಪಾಪದ ಭಾರ ಹೆಚ್ಚಾಗ್ತದನು, ಅಧರ್ಮ ಹೆಚ್ಚಾಗ್ತದನು, ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಮ್ಯಾಲಿಂದ ಕೆಳಗಿಳಿದು ಬರ್ತೀನಿ, ಅವತಾರ ತಗೋತೀನಿ ಅಂತ. ಈ ಅವತಾರ ಅಂದ್ರೆ ಏನಿದು ಅಂತ ತಿಳ್ಕೊಂಡು ಕೇಳಿದ್ರೆ, ಅವತಾರ ಅಂತಂದ್ರೆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಸಗುಣ ಸಾಕಾರನಾಗಿ ಈ ಭೂಮಿ ಮ್ಯಾಲ ಜನ್ಮ ತಾಳಿ ಬರ್ತಕ್ಕಂಥದ್ದಕ್ಕೆ ಅವತಾರ. ಭೂಮಿ ಮ್ಯಾಲ ಅವನು ಏನ್ ಮಾಡ್ತಾನ, ಪ್ರಾದುರ್ಭಾವ ಹೊಂದಿ ಏನ್ ಮಾಡ್ತಾನ ಅಂತಂದ್ರ ಅಧರ್ಮದಿಂದ ನಡೀತಕ್ಕಂಥವ್ರ ಬುದ್ಧಿಯನ್ನು ಬದಲು ಮಾಡ್ತಾನ. ಶಕ್ತಿ ಮೀರಿ, ಸಾಮಾನ್ಯ ಜನರ ಶಕ್ತಿ ಮೀರಿ ಒಂದೇನು ಅಂದ್ರೆ ಅಧರ್ಮ ಅನ್ನುವಂಥದ್ದಾಗ್ತಿತ್ತು ಅಂತಂದ್ರೆ
ಆ ಶಕ್ತಿಯನ್ನು ಸೆರೆ ಬಡಿತಾರೆ, ಶಕ್ತಿಯನ್ನು ನಾಶ ಮಾಡ್ತಾರೆ. ದುಷ್ಟ ಶಕ್ತಿಯನ್ನು ನಾಶ ಮಾಡಿ ಸಜ್ಜನರಿಗೆ ಸಜ್ಜನ ಪದದಿಂದ ಬದುಕಲಿಕ್ಕೆ ಅವಕಾಶ ಆಗುವಂತಹ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಇದಕ್ಕೆ ನಾವೇನಂತೀವಿ ಅಂದ್ರೆ ಅವತಾರ ಅಂತ. ನಮ್ಮನ್ನೊಬ್ರು ಕೇಳಿದ್ರು, ಏನ್ರಿ ಅವತಾರ ಅನ್ನುವಂಥದ್ದು ಭಾರತದಲ್ಲಿ ಎಷ್ಟು ಆಗ್ತದನೋ ವಿದೇಶದಲ್ಲಿನೂ ಆಗ್ತದನೋ ಅಂತ ಕೇಳಿ ನಾವು ಅವ್ರಿಗೆ ಹೇಳಿದ್ವಿ, ಅವತಾರಕ್ಕೆ ದೇಶ ವಿದೇಶದ ಪ್ರಶ್ನೆ ಇಲ್ಲ ಅಂತ ಹೇಳಿ. ಆದ್ರೆ ಅವತಾರದ ಹಿಂದೊಂದು ಸಿದ್ಧಾಂತದ. ಏನ್ ಸಿದ್ಧಾಂತದ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತ ಹೇಳ್ತಾನ, ನಾ ಎಲ್ಲಿ ಅವತಾರ ಮಾಡಿ ಬರ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲಿ ನನ್ನ ಕರೀತಾರೋ ಅಲ್ಲಿ ಅವತಾರ ಮಾಡಿ ಬರ್ತೀನಿ. ಅದಕ್ಕೆ ನಾವು ಗುಂಪು ಗೂಡೆ ಕರಿಬೇಕಂತ ತಿಳ್ಕೊಂಡಿಲ್ರಿ. ನಮ್ಮ ಮನೆಯೊಳಗೆ ಕರೆದಿವೆ ಅಂದ್ರೆ ನಮ್ಮ ಮನೆಯೊಳಗೆ ಭಗವಂತ ಅವತಾರ ಮಾಡ್ತಾನೆ. ನನ್ನ ಪ್ರಪಂಚದಲ್ಲಿ ಕರೆದಿವೆ ಅಂದ್ರೆ ಪ್ರಪಂಚದಲ್ಲಿ ಅವತಾರ ಮಾಡಿ ಬರ್ತಾನೆ ಭಗವಂತ. ಮಹಾರಾಜರ ಚರಿತ್ರೆಯಲ್ಲಿ ಒಂದು ಪ್ರಸಂಗ ಬರ್ತದೆ. ಮಹಾರಾಜರ ಶಿಷ್ಯಳಿದ್ದು ಒಬ್ಬರು ಗೋದುಬಾಯಿ ಅಂತ ತಿಳ್ಕೊಂಡು, ಸಣ್ಣಕ್ಕಿದ್ದಾಗಿಂದಲೂ ಮಹಾರಾಜರ ಬಗ್ಗೆ ಅತಿಶಯ ಭಕ್ತಿ ಅವಳಿಗೆ. ಇಂದೂರಿನಲ್ಲಿ ಇರ್ತಾ ಇದ್ಲು. ದೊಡ್ಡಾಕೆ ಆದ್ಲು, ಮದುವೆ ಆತು, ಆಕೆಗೆ ಮಗ ಹುಟ್ಟಿದ. ಆ ಮಗನ ಮುಂಜುವಿ ಪ್ರಸಂಗ ಇತ್ತು. ಮನೆಯೊಳಗೆ ಮಗನ ಮುಂಜುವೆ ಅದ, ಎಲ್ಲಾರು ಊಟ ಕೂತ್ಕೊಂಡಿದ್ದಾರೆ. ಒಮ್ಮೆಲೆ ಅವಳಿಗೆ ನೆನಪಾತೇನು ಅಂದ್ರೆ ತುಪ್ಪ ಬಂದಿದ್ದೇ ಇಲ್ಲ. ಊಟಕ್ಕೆ ಬಡಿಸ್ಲಿಕ್ಕೆ ತುಪ್ಪಿಲ್ಲ ಮನೆಯೊಳಗೆ, ಅಗದಿ ಒಂದು ಸ್ವಲ್ಪ ಇತ್ತು. ಗಾಬರಿ ಆಗಿಬಿಟ್ಲು. ಎಲ್ಲಾರು ಊಟಕ್ಕೆ ಕೂತಾರೆ, ಇನ್ನೇನು ಕೂಡಬೇಕು, ತುಪ್ಪ ಬಡಿಸಿದವ್ರು ಹೆಂಗ್ ಕೂಡೋದು? ಮಹಾರಾಜರು ಒಂದು ಮಾತು ಹೇಳಿದ್ರಕಿ. ಇಂದೂರಿನಿಂದ ಹೋಗುವಾಗ ಮಹಾರಾಜರು ಒಂದು ಮಾತು ಏನ್ ಹೇಳಿದ್ರು ಅಂದ್ರೆ, ಗೋದುಬಾಯಿ, ಗೋದೆ ಅಂತಿದ್ರಕಿಗೆ, ನಿನ್ನ ಪ್ರಪಂಚದೊಳಗೆ ಯಾವಾಗಾದ್ರೂ ನಿನಗೇನಾದ್ರೂ ನನ್ನ ಕರಿಬೇಕು ಅಂತ ಅನಿಸ್ತು ಅಂದ್ರೆ, ನನ್ನ ಅವಶ್ಯಕತೆ ಅನಿಸ್ತು ಅಂದ್ರೆ ನನ್ನ ಕರಿ, ನಾ ಬರ್ತೀನಿ ಅಂತ. ಮಹಾರಾಜರು ಒಂದು ಮಾತು ಹೇಳಿದ್ರು, ನಮ್ಮ ಪ್ರಾಪಂಚಿಕರ ಪರಿಸ್ಥಿತಿ ಹೆಂಗದ ಅಂತಂದ್ರೆ, आम्हाला प्रपंच पाहिजेच आणि भगवंत असले तरी चालेल. ಎಂಥ ಶೋಕಾಂತಿಕ. ನಮ್ದು ಹೆಂಗದಂದ್ರೆ ನಮ್ಮ ಪ್ರಪಂಚ ಬೇಕಾ ಬೇಕು, ಭಗವಂತ ಇದ್ರೂ ನಡೀತದಂತ. ಅಂದ್ರೆ ಇಲ್ಲದೆ ಇದ್ರೆ ಏನ್ ನಡೆಯಂಗಿಲ್ಲ ಅಂತ ಅರ್ಥ ಅಲ್ಲ. ಅಂದಾಗ ಭಗವಂತ ನಮ್ಮ ಪ್ರಪಂಚದಾಗ ಬಾ ಅಂದ್ರೆ ಯಾಕೆ ಬರ್ತಾನೆ? ನಮ್ಗೆ ಅವನ ಅವಶ್ಯಕತೆ ಅನಿಸ್ತದೆ. ಕನಿಷ್ಠ ಪಕ್ಷ ನಮಗೆ ಪ್ರಪಂಚದೊಳಗೆ ದುಡ್ಡಿನ ಅವಶ್ಯಕತೆ ಎಷ್ಟು ಅನಿಸ್ತದನೋ ಕನಿಷ್ಠ ಅಷ್ಟರೇ ಭಗವಂತನ ಅವಶ್ಯಕತೆ ಅನಿಸ್ಬೇಕಿಲ್ಲ. ಇವತ್ತು ನನಗೆ ಒಂದ್ ವೇಳೆ ದುಡ್ಡು ಇಲ್ಲದೆ ಇದ್ದ ನಡೀತದಪ್ಪ, ಖರೆ ಭಗವಂತ ಬೇಕು ಅಂತ ತಿಳ್ಕೊಂಡು ನಮ್ಗೆ ಅನಿಸಿದ್ರೆ, ಒಂದ್ ವೇಳೆ ಅನ್ನ ಇರ್ಲಿಕ್ಕಿಲ್ಲ, ವಸ್ತ್ರ ಇರ್ಲಿಕ್ಕಿಲ್ಲ, ಪ್ರಪಂಚದೊಳಗೆ ಅಡಚಣೆ ಇರಬಹುದು, ಖರೆ ಆದ್ರೆ ನನಗೆ ಭಗವಂತ ಬೇಕು ಅಂತ ತಿಳ್ಕೊಂಡು ಯಾರಿಗೆ ಅನಿಷೇಧನೋ ಅವ್ರ ಪ್ರಪಂಚದಲ್ಲಿ ಭಗವಂತ ಬಂದಿಲ್ಲ ಅಂತ ತಿಳ್ಕೊಂಡಿಲ್ಲ. ಲೋಗ ಕಹತೆ ಹೈ ಭಗವಾನ್ ಆತೆ ನಹಿ, ಲೋಗ ಕಹತೆ ಹೈ ಭಗವಾನ್ ಆತೆ ನಹಿ. ಜನರಂತ ಏನ್ರಿ ದೇವರು ಬರಂಗಿಲ್ಲ, ಲೇಕಿನ್ ಹಮ್ द्रौपदी के तरह बुलाते नहीं, गजराज के तरह हम बुलाते नहीं, लोग कहते हैं भगवान आते नहीं. ಜನರಂತ ಏನ್ರಿ ದೇವ್ರ ಏನ್ ಕರೆದು ಬರ್ತಾರೇನ್ರಿ? ಕರೆದಿರೇನ್ ನೀವು ಅಂತ ಕೇಳ್ತೀವಿ ನಾವು. ಖರೆಯಿಂದ ಕರೆದಿವೇನ್ರಿ? ಕಳಕಳಿಯಿಂದ, ಪರಮಾತ್ಮ ನಿನ್ನ ಹೊರತು ನನಗೆ ಸಮಾಧಾನ ಇಲ್ಲ, ಬಾ ನೀ ನನ್ನ ಪ್ರಪಂಚವಾಗಿ. ರಾಮಕೃಷ್ಣ ಪರಮಹಂಸರು ಬಹಳ ಚಂದ ಹೇಳಿದ್ರಿ ಒಂದು ಉದಾಹರಣೆ. ಒಬ್ಬ ಹೆಣ್ಮಗಳಿಗೆ ಇಬ್ಬರು ಮಕ್ಕಳಿತ್ತು, ಸಣ್ಣ ಕೂಸುಗಳು. ಅವಳಿ ಒಂದು ಕೂಸು ಹೆಂಗಿತ್ತು ಅಂತಂದ್ರೆ ಅದ್ರ ಮುಂದೆ ಏನಾದ್ರು ಆಟಿಕೆ ಹಾಕಿದ ಕೂಡ ಆಡ್ಕೋತ ಕೂಡ್ಬೇಕದು. ಸಣ್ಣ ಕೂಸುಗಳ ಮುಂದೆ ಏನಾದ್ರು ಆಟಿಕೆ ಹಾಕಿದ್ರು ಆಡ್ಕೋತ ಕೂಡ್ತಾವ. ಹಂಗ ಒಂದು ಕೂಸ ಆಡ್ಕೋತ ಕೂಡ್ತೇವೆ. ಇನ್ನೊಂದು ಕೂಸು ಹೆಂಗಿತ್ತು ಅಂದ್ರೆ ಅದ್ರ ಮುಂದೆ ಏನ್ ಆಟಿಕೆ ಹಾಕಿದ್ರು ಸಹಿತ ಅದನ್ನೆಲ್ಲ ಸರಿಸೋದು ಅವ್ವ ನನ್ ಕರ್ಕೋ ಅಂತ ಹೇಳ್ಬೇಕು. ಅವಾಗ ಅನಿವಾರ್ಯ ಆಗ್ತಿತ್ತು, ಅವು ಕರ್ಕೋತಿದ್ಲ ಕೂಸಿ. ಹೆಂಗೋ ಹಂಗ ಭಗವಂತ ಏನ್ ಮಾಡ್ತಾನ ಅಂತಂದ್ರ, ಭಗವಂತನು ಸಹಿತ ತನ್ನ ಭಕ್ತರಿಗೆ ಅವ್ರ ಮುಂದೆ ಆಟಿಗೆ ಹಾಕಿಬಿಡ್ತಾನೆ, ಆಡ್ಕೋತ್ ಕೂಡಿ ಅಂತ. ಮನಿ, ಹೊಲ, ಪ್ರಪಂಚ, ದುಡ್ಡು, ವ್ಯವಸಾಯ, ದಂಧ, ನೌಕರಿ, ಚಾಕ್ರಿ, ಹೆಂಡತಿ, ಮಕ್ಕಳು, ಆತರ ಆಡ್ಕೋತ್ ಕೂಡ್ರಿ. ನಾವು ಆಡ್ಕೋತ ಕೂತ್ ಬಿಡ್ತೀವಿ. ಹೆಂಗ ಕೂಸ ಆಡ್ಕೋತ ಕೂತು ಅಂದ್ರೆ ತಾಯಿ ಒಳಗೆ ಹೋಗ್ಬಿಡ್ತಾಳೆ ನೋಡಿ ತನ್ನ ಕೆಲ್ಸಕ್ಕೆ. ಹೆಂಗೋ ಹಂಗ ನಾವು ನಮ್ಮ ಪ್ರಪಂಚದ ಉಪಾಧಿ ಅಥವಾ ಈ ಆಟಿಗೆ ಜೊತೆಗೆ ಆಡ್ಕೋತ ಕೂತೀವಿ ಅಂತಂದ್ರೆ ಭಗವಂತ ಹೋಗ್ಬಿಡ್ತಾನೆ. ಆದ್ರೆ ಕೆಲವು ಭಕ್ತರು ಹೆಂಗಿದ್ದಾರೆ ಅಂತಂದ್ರ, ಅವ್ರ ಮುಂದೆ ಏನ್ ಬೇಕಾದ್ ಹಾಕಿದೆವು, ನನಗೆ ಇವು ಬೇಡ, ನನಗೆ ನೀ ಬೇಕು ಅಂತ ತಿಳ್ಕೊಂಡು ಯಾರು ಖರೆ ಅಂದ್ರು ಕಳಕಳಿಯಿಂದ ಅವನು ಕರೀತಾರೋ ಅವ್ ಬಂದಿಲ್ಲ ಅಂತ ತಿಳ್ಕೊಂಡು. ದ್ರೌಪದಿಗೆ ಎಲ್ಲಿವರೆಗೂ ಏನ್ ಅನಿಸ್ತು ಅಂತ ತಿಳ್ಕೊಂಡು ಕೇಳಿದ್ರ, ಭೀಷ್ಮ ತನ್ನ ಸಂರಕ್ಷಣೆ ಮಾಡಬಹುದು, ಧೃತರಾಷ್ಟ್ರ ಸಂರಕ್ಷಣೆ ಮಾಡಬಹುದು, ಅಥವಾ ಧರ್ಮರ ಅರ್ಥಾತ್ ದ್ರೋಣಾಚಾರ್ಯ ಮಾಡಬಹುದು, ಅಥವಾ ತನ್ನ ಗಂಡಂದ್ರ ಸಂರಕ್ಷಣೆ ಮಾಡಬಹುದು ಅನ್ನುವಂತಹ ಭಾವನಾ ಇತ್ತು. ಅಲ್ಲಿವರೆಗೂ ಭಗವಂತ ಅವಳಿಗೆ ಅಲ್ಲಿ ಬರ್ಲಿಲ್ಲ ನೋಡಿ, ತುಂಬಿದ ಸಭಾದಾಗ ಬರ್ಲಿಲ್ಲ. ಆದ್ರೆ ಯಾವಾಗ ಅವಳು ಈ ಎಲ್ಲಾ ಭರವಸೆಯನ್ನು ಕಳ್ಕೊಂಡ್ಲು, ಭಗವಂತ ಹೇಳ್ತಾ ಇದ್ದಾನೆ, ಯಸ್ಯಾನುಗ್ರಹ ಮಿಚ್ಛಾಮಿ ತಸ್ಯ ಸರ್ವಂ ಹರಾಮಿ.
ನಾ ಯಾರ ಮೇಲೆ ಅನುಗ್ರಹ ಮಾಡ್ಬೇಕಂತ ಮಾಡ್ತೀನೋ ಮುಂಚೆ ನಾ ಏನ್ ಮಾಡ್ತೀನಿ ಅಂದ್ರೆ ಅವ್ರು ಸರ್ವಸ್ವ ಹರಣ ಮಾಡ್ತೀನ. ನೋಡ್ರಿ, ಭಗವಂತ ಮುಂಚೆ ಅವ್ನು ಏನ್ ಮಾಡ್ತಾನಂದ್ರೆ ಕಂಗಾಲನ್ನ ಮಾಡ್ತಾನೆ. ಖರೆ ಹೇಳ್ಬೇಕು ಅಂದ್ರೆ ನಿನ್ ತುಳಸಿದಾಸನ್ ನಾನು ಹೇಳಿದ್ದಿಲ್ಲ, ಕಂಗಾಲ ಆಗ್ಬಿಟ್ರಿ ಪ್ರಪಂಚದೊಳಗೆ. ಅವರನ್ನು ಎಲ್ಲಾ ಆಧಾರ ತಪ್ಪಿಸ್ಬಿಡ್ತಾನೆ ಭಗವಂತ. ಎಲ್ಲ ದುಡ್ಡಿನ ಆಧಾರು, ಬ್ಯಾಂಕಿನ ಆಧಾರು, ಸ್ವಜನರ ಆಧಾರು, ಶ್ರೀಮಂತರ ಆಧಾರು, ಅಧಿಕಾರಿಗಳ ಆಧಾರು, ಎಲ್ಲ ಆಧಾರ ತಪ್ಪಿ ನಿರಾಧಾರ ಆಗಿ ನಿರಾಧಾರಕ್ಕೂ ಆಧಾರ ಹೈ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರ. ಯಾರಿಗೆ ಹೆಂಗ ಅನಿಸ್ತದ ಅಂತಂದ್ರೆ, ಹೆಂಗ ಅನಿಸ್ಬೇಕು ಅಂದ್ರೆ, ಭಗವಂತ ನನಗೆ ಈ ಪ್ರಪಂಚದೊಳಗೆ ಏನೂ ಆಧಾರ ಇಲ್ಲ, ನಿನ್ನ ಬಿಟ್ಟು ನನಗೆ ಈ ಪ್ರಪಂಚದೊಳಗೆ ಏನೂ ಆಧಾರ ಇಲ್ಲ ಅಂತ ತಿಳ್ಕೊಂಡು ಯಾರಿಗೆ ಅನಿಸ್ತದನೋ ನಾವು ತೋರಿಸ್ತೇವೆ. ನಮ್ಗೇನ್ರಿ ಚೆಕ್ ಬುಕ್ ಅದ ಕಿಶದ, ಚೆಕ್ ಬುಕ್ಕಿನ ಆಧಾರ ಇರ್ತದ, ಬ್ಯಾಂಕಿನ ಆಧಾರ ಇರ್ತದ, FD ಗಳ ಆಧಾರ ಇರ್ತದ, LIC ಆಧಾರ, ಇನ್ಶೂರೆನ್ಸ್ ಇನ್ಶೂರ್. ನಾವು ನಮ್ಗೆ ಮಿನಿಸ್ಟರ್ ಗುರ್ತಿದ್ದಾರ್ರಿ, ಮಿನಿಸ್ಟರ್ ಆಧಾರ, ಕಲೆಕ್ಟರ್ನ ಆಧಾರ, ಸೂಪ್ರಿಟೆಂಡೆಂಟ್ಗಳ ಆಧಾರ, ಸ್ವಜನರ ಆಧಾರ, ಪರಿವಾರದ ಆಧಾರ, ಮಕ್ಕಳ ಆಧಾರ, ಮರಿಗಳ ಆಧಾರ. ಅದ್ವಾಗ ಭಗವಂತ ಯಾಕೆ ಬರ್ತೀರ? ಭಗವಂತ ಆಧಾರ ಅದಪ್ಪ, ಇರು ನೀ ಸುಖವಾಗಿ. ನಾವು ಕೈ ಮೇಲೆ ಎತ್ತಲಿಕ್ಕೆ ಬರ್ಬೇಕು, ಭಗವಂತ ನಿನ್ನ ಹೊರತು ನನಗೆ ಬೇರೆ ಆಧಾರ. ಆವಾಗ ಭಗವಂತ ನಮ್ಮ ಕೈ ಹಿಡಿತ. ದ್ರೌಪದಿ ಯಾವಾಗ ಎಲ್ಲ ಆಧಾರದ ಭಾವನಾ ಬಿಟ್ಟು ಕೈ ಮ್ಯಾಲ ಕೆತ್ತಿದ್ಲು, ಭಗವಂತ ಹೇ ಕೃಷ್ಣ, ಹೇ ಮುಕುಂದ, ಹೇ ದ್ವಾರಕಾವಾಸಿನ್ ಅಂತ ಯಾವಾಗ ಕೂಗಿದ್ಲು, ಆವಾಗ ಭಗವಂತ ಗರುಡನು ವೇಗನು ಸಹಿತ ಅವನಿಗೆ ಕಡಿಮೆ ಆತಂತ. ಒಂದು ಕ್ಷಣಾರ್ಧದಲ್ಲಿ ಬಂದು ಅಕ್ಷಯವಾಗಿರ್ತಕ್ಕಂಥ ವಸ್ತ್ರವನ್ನು ಕೊಟ್ಟು ಅವಳ ಮರ್ಯಾದೆಯನ್ನು ಉಳಿಸಿದ ಅಂತ ಹೇಳಿ ನಾವು ಕರ್ತೀವೇನ್ರಿ? ನಮ್ಗೆ ಅನಿಸೇನೇನ್ರಿ? ನನ್ನ ಪ್ರಪಂಚದಲ್ಲಿ ಭಗವಂತನ ಹೊರತಾಗಿ ನನಗೆ ಖರೆ ಜೀವನ ಇಲ್ಲ ಅಂತ ನಿದ್ದೆ ಹತ್ತಬಾರ್ದು. ಖರೆ ಅಂದ್ರೆ ಭಗವಂತನ ದರ್ಶನ ಇಲ್ಲ ಅಂತ ನಮ್ಗೆ ನಿದ್ದೆ ಹತ್ತಬಾರ್ದು, ಊಟ ರುಚಿ ಹತ್ತಬಾರ್ದು. ನಮಗ್ ಬೇರೆ ಕಾರಣಕ್ಕೆ ನಿದ್ದೆ ಹತ್ತಾಗಿಲ್ರಿ. 1,000-2,000 ರೂಪಾಯಿ ಕಳೆದಿತ್ತು ಅಂದ್ರೆ ನೋಡಿ 8-8 ದಿವಸ ನಿದ್ದೆ ಹತ್ತದ, 8-8 ದಿವಸ ಊಟ ಹಚ್ಚಿದ್ರು. ಯಾಕೆ ಹಿಂಗ್ಯಾಕೆ ಮಾಡ್ಕೊಂಡ ಏನು 2,000 ರೂಪಾಯಿ ಒಂದು ಸ್ವಲ್ಪ ಏನಾದ್ರು ಪ್ರಪಂಚದೊಳಗೆ ವ್ಯತ್ಯಾಸ ಆದ್ರೆ ನಮಗೇನಾಗಂಗಿಲ್ಲ ಅಂದ್ರೆ ಸಮಾಧಾನ ಉಳಿಯಂಗಿಲ್ಲ. ಗೋಧುಬಾಯಿಗೆ ಏನ್ ಅನ್ನಿಸ್ತು ಅಂದ್ರೆ ತುಪ್ಪಿಲ್ಲ ಅಂದ ಕೂಡಲೇ ಗಾಬರಿ ಆಗಿಬಿಟ್ಲು. ಮಹಾರಾಜರು ಶಬ್ದ ನೆನಪು ಬಂತು ರೀ, ವಾಕ್ಯ ನೆನಪು ಬಂತು, ಮಹಾರಾಜರ ಮಾತು ನೆನಪು ಬಂತು. ಅಡ್ರಾಶಿ ದೇವ್ರ ಖೋಲಿ ಒಳಗೆ ಹೋದ್ರು ನೋಡಿ. ಹೋಗಿ ಮಹಾರಾಜರ ಫೋಟೋದ ಮುಂದೆ ನಿಂತು ಮಹಾರಾಜ್ ಅಂತ ಒದರಿದ್ದು. ಒಳಗಿನಿಂದ ಬರ್ಬೇಕ್ರಿ ಅದು. ನಾವು ಒದರ್ತೀವಿ ಮಹಾರಾಜ್ ಅಂತೀವಿ, ಮೇಲಿನ ಮೇಲೆ ಬರೆಯೋದು. ಒಳಗಿನಿಂದ ಬರ್ಬೇಕ್ರಿ. ಸದಾ ಸರ್ವದಾ ಯೋಗ ತುಧಾ ಘಡಾವ ಅಂತ ಕಣ್ಣಾಡಿ ನೀರು. ನಾವಂತೀವಿ ಸದಾ ಸರ್ವದಾ ಯೋಗ ತುಧಾ. ಅದೇ ಎಲ್ಲರೂ ಕೇಳಿಸುವಂಗ ಬದರೋದು ಪ್ರಾರ್ಥನಾ ಅಲ್ರಿ, ಒಳಗಿನಿಂದ ಬರೋದು ಪ್ರಾರ್ಥನಾ. ಮಹಾರಾಜ್ ಅಂತ ಒದರಿದ ಕೂಡ್ಲೇನೆ ಇಷ್ಟು ಅಂತಃಕರಣದಿಂದ ಕೂಗಿದ್ಲಲ್ಲ. ಮಹಾರಾಜರ ಫೋಟೋದಾಗಿಂದ ಇಳಿದು ಬಿಟ್ರಿ. ಮಹಾರಾಜರು ಅಕ್ಷರಶಃ ಫೋಟೋದಾಗಿಂದ ಕೆಳಗಿಳಿದ್ರು, ಕಣ್ಣು ಮುಚ್ಚಿಕೊಂಡು ಮಹಾರಾಜ್ ಅಲ್ಲಿ ಕತ್ತಾಳ. ಮಹಾರಾಜರು ಪ್ರಕಟ ಆದ್ರು, ಆಕಿನ ಅಳಿಗಾಡಿಸಿದ್ರು, ಕಣ್ಣು ತೆಗೆದು ನೋಡಿದ್ರು ಮಹಾರಾಜರು. ಏನು ಅನಿಸಿರಬಹುದು ಕಲ್ಪನಾ ಮಾಡಿದ್ರು. ನಮಸ್ಕಾರ ಮಾಡಿದ್ರು, ಹಳ್ಳಿ ಹತ್ತಲು. ಯಾಕೆ ಹತ್ತಿ ತುಪ್ಪಿಲ್ಲ, ಹನಿ ಹನಿ ಬೆಳ್ಕೊಂಡು ಎಷ್ಟು ಸಣ್ಣ ವಿಷಯಕ್ಕೆ ಎಷ್ಟು ನೀನು ಇದು ಆಗಿಬಿಟ್ಟಿದೆಯ. ತಾಯಿ ತುಪ್ಪದ ಮೇಳೆಯಲ್ಲಿಲ್ಲ ಅಂತ ತಿಳ್ಕೊಂಡು ಇಸ್ಕೊಂಡ್ರು. ಸ್ವತಃ ಏನ್ ಮಾಡಿದ್ರು, 3-4 ಪಂಕ್ತಿ ತುಪ್ಪ ಬಳಸಿ. ಅವತಾರ ಭಾರತದಾಗ ಅಷ್ಟ ಆಗ್ತದೋ, ನಾವು ವಿದೇಶದಾಗೂ ಆಗ್ತದೋ ಇಲ್ಲೋ ಅಂತ ತಿಳ್ಕೊಂಡ್ಕೆ ನಾನು ಅದಕ್ಕೆ ಅವ್ರಿಗೆ ಏನ್ ಹೇಳಿದೆ ಅಂತಂದ್ರೆ, ಅವತಾರಕ್ಕೆ ದೇಶ ವಿದೇಶದ ಪ್ರಶ್ನೆ ಇಲ್ಲ. ಅದ್ರ ಅವತಾರಕ್ಕೆ ಏನ್ ಬೇಕು ಅಂದ್ರೆ ಕಳಕಳಿ ಬೇಕು. ಭಗವಂತ ನನ್ನ ಪ್ರಪಂಚದೊಳಗೆ ಬರಬೇಕು ಅನ್ನುವಂಥ ಕಳಕಳಿ ನಮಗಿದ್ರ ಭಗವಂತ ಏನ್ ದೂರಿದ್ದಾನೆ? ನಮಗೆ ಈ ಪ್ರಪಂಚದಲ್ಲಿ ಯಾರೂ ಅಷ್ಟು ಹತ್ರ ಇಲ್ಲ, ಅಷ್ಟು ಹತ್ರ ಭಗವಂತ ಇದ್ದಾನೆ. ನಮಗೆ ಎಲ್ಲರೂ ಹೊರಗಿದ್ದಾರೆ ನೋಡಿ, ಭಗವಂತ ನನ್ನೊಳಗೆ ಇದ್ದಾನೆ. ಹೆಂಡತಿ, ಮಕ್ಕಳು, ಪ್ರಪಂಚದ ಎಲ್ಲ ಸ್ವಜನರು, ಬಾಂಧವರು ಎಲ್ಲರೂ ಎಲ್ಲಿದ್ದಾರೆ ಅಂದ್ರೆ ನಮ್ಮ ಹೊರಗಿದ್ದಾರೆ. ಅಷ್ಟು ಹತ್ರ ಒಳಗೆ ಯಾರಿಗೆ ಕೂಡ್ಲಿಕ್ಕೆ ಶಕ್ಯ ಹೇಳಿ ನೋಡು. ಭಗವಂತ ಎಲ್ಲಿ ಕೂತಾನೋ ಅಲ್ಲೇ. ಇನ್ನು ಆಪರೇಷನ್ ಮಾಡಿ ಒಳಗೆ ಕೂಡುದೆ ಬೇಕಾದಷ್ಟು ಜಿಗದಾಡಿ ಕೂಡುವಲ್ರಕ್ಕ. ಅವ್ರು ತೊಡಿ ಮ್ಯಾಲ ಕೂಡ್ಲಿ, ತಲೆ ಮ್ಯಾಲ ಕೂಡ್ಲಿ, ಎಲ್ಲಿ ಕೂತ್ರು ಭಗವಂತ ಕೂತಲ್ಲಿ ಬೇರೆ ಕೂಡ್ಲಿಕ್ಕೆ ಶಕ್ಯ ಇಲ್ಲ. ಅಷ್ಟು ಭಗವಂತ ನಿಕಟಿದ್ದಾರೆ. ಆದ್ರೆ ಏನಾಗಬೇಕಾಗಿದೆ ಅಂದ್ರೆ ಭಗವಂತ ಅವತಾರ ಮಾಡಬೇಕು ಅನ್ನುವಂಥ ಭಾವ ಬೇಕು. ತಿಳ್ಕೊಳ್ತಾಗ ನಾ ಏನ್ ಹೇಳಲಿಕ್ಕೆ ಹತ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತ ಈ ಪ್ರಪಂಚದಲ್ಲಿ ಅವತಾರ ಮಾಡಿ ಬರ್ತಾನೆ. ಆದ್ರೆ ಅವತಾರ ಮಾಡ್ಲಿಕ್ಕೂ ಒಂದು ಬಲವತ್ತರವಾಗಿರ್ತಕ್ಕಂಥ ಕಾರಣ ಬೇಕಾಗ್ತದೆ.
ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ನಾವು ಯಾವ ಒಂದು ಭಗವಂತನ ದಿವ್ಯವಾಗಿರ್ತಕ್ಕಂತಹ ಚರಿತ್ರೆಯನ್ನ ಲೀಲೆಯನ್ನು ಶ್ರವಣ ಮಾಡಬೇಕು ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಹೊರಟಿದೀವೋ ಆ ಭಗವಂತನ ಅವತಾರ ಆಯ್ತು. ಆದ್ರೆ ಯಾವುದೋ ಒಂದು ಅವತಾರ ಆಗ್ಬೇಕಾ ನಾನು ಹೇಳಿದಿಲ್ಲ, ಅದಕ್ಕೆ ಬಲವತ್ತರವಾಗಿರ್ತಕ್ಕಂತಹ ಕಾರಣ ಬೇಕಂತ ಅದನ್ನು ಪ್ರಶಸ್ತವಾಗಿರೋ ಭೂಮಿಕಾ ತಯಾರಾಗಬೇಕು. ಎಷ್ಟೋ ಮಂದಿ ನಮ್ಮನ್ನು ಕೇಳಿದ್ರು, ಏನ್ರಿ ಈಗ ಅವತಾರ ಆಗುವುದಿಲ್ಲೇನು ಅಂತ ಕೇಳಿ. ಈಗೂ ಅವತಾರ, ಈಗಿನ ಅವತಾರದ ಸ್ವರೂಪ ಬ್ಯಾರೆ ಅವ. ನಿನ್ನ ಹೇಳಿದ ನಾನು ಕೃಷ್ಣ ಏನ್ ಹೇಳಿದ ಅಂತಂದ್ರೆ ಮನುಷ್ಯರ ಬುದ್ಧಿಯ ದಿಶಾ ಬದಲು ಮಾಡತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಏನ್ ಮಾಡಿದ್ದೀನಿ ಅಂದ್ರೆ ನಾನು ಸತ್ಪುರುಷರ ಕಡೆ ಕೊಟ್ಟಿದ್ದೀನಿ. ಈಗ ಆಗ್ತಕ್ಕಂಥ ಅವತಾರಗಳು ಎಂಥವು ಅಂತ ತಿಳ್ಕೊಂಡು ಕೇಳಿದ್ರೆ ಸತ್ಪುರುಷರ ಭಾವದಲ್ಲಿ ಅವತಾರ ಆಗ್ತದೆ. ಒಂದು ಇನ್ನೊಂದು ಅವತಾರದಲ್ಲಿ ಮಹಾರಾಜನ ಕೇಳಿದ್ರು ಈಗ ಅವತಾರ ಆಗುವುದಿಲ್ಲ ಏನು ಅಂತ. ಈಗ ಅವತಾರ ಆಗ್ತದೆ. ಈಗ ಒಂದು ವೇಳೆ ಅಕಸ್ಮಾತ್ತಾಗಿ ರಾಮ ಏನಾದ್ರೂ ಅವತಾರ ಮಾಡಿ ಬಂದ, ಕೈಯಾಗ ಕೋದಂಡವನ್ನು ಹಿಡ್ಕೊಂಡು ಬಂದ ಅಂತಂದ್ರ ನಾವು ಟೈಮ್ ಬಾಂಬ್ ಹಚ್ಚಿಬಿಡ್ತೀವಿ. ಈಗ ಏನು ಅವತಾರದ ಅವಶ್ಯಕತೆ ಇಲ್ಲ ಅಂದ್ರೆ ಧನುಷ್ ಬಾಣಗಳನ್ನು ಹಿಡ್ಕೊಂಡು ಬರೋ ಸುದರ್ಶನ ಚಕ್ರದ ಅವತಾರದ ಅವಶ್ಯಕತೆ ಇಲ್ರಿ. ಅದಕ್ಕಿಂತಲೂ ಎಂತೆಂಥ ಬಾಂಬ್ಗಳು ತಯಾರಾಗ್ಯಾವ, ಎಂತೆಂಥ ಅಸ್ತ್ರ ಶಸ್ತ್ರಗಳು. ಇನ್ನೂ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಕಾರಣ ಏನು ಅಂತಂದ್ರೆ ಆವಾಗಿನ ಭಗವಂತ ಅವತಾರ ಮಾಡಿದ, ರಾಮಾವತಾರ ಮಾಡಿದ ಕಾರಣ ಏನಿತ್ತು ಅಂದ್ರೆ ರಾವಣ ಕುಂಭಕರ್ಣನನ್ನು ಸಂಹಾರ ಮಾಡಬೇಕಾಗಿತ್ತು, ರಾಕ್ಷಸನ್ನು ಸಂಹಾರ ಮಾಡಬೇಕಾಗಿತ್ತು. ಅವಾಗ ಒಬ್ಬ ರಾವಣ ಒಬ್ಬ ಕುಂಭಕರ್ಣ ಇದ್ರು ಅಂತ ತಿಳ್ಕೊಂಡು ಒಬ್ಬ ರಾಮ ಅವತಾರ ಮಾಡಿದ. ಈಗ ಎಷ್ಟು ಮಂದಿ ರಾವಣರು, ಎಷ್ಟು ಮಂದಿ ಕುಂಭಕರ್ಣರು, ಎಷ್ಟು ರಾಮ ಅವತಾರ ಮಾಡಿ ಬರ್ಬೇಕಾಗ್ತದೆ. ಎಂಥೆಂಥ ರಾವಣ ಕುಂಭಕರ್ಣ ನಾವು ನೋಡ್ತೀವಿ ಇವಾಗ. ಎಂಥೆಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಕ್ಕಂಥವ್ರು ಇದ್ದಾರೆ, ಎಂಥೆಂಥ ಶಸ್ತ್ರಗಳನ್ನು ಪ್ರಯೋಗ ಮಾಡ್ತಕ್ಕಂಥವ್ರು ಇದ್ದಾರೆ. ಈಗ ಶಸ್ತ್ರಾಸ್ತ್ರವನ್ನು ಕೈಯಾಗಿ ಹಿಡ್ಕೊಂಡು ಅವತಾರ ಮಾಡೋದ್ರ ಕಾಲ ಉಳಿದಿಲ್ಲ, ಪರಿಸ್ಥಿತಿ ಉಳಿದಿಲ್ಲ. ಈಗ ಅವತಾರ ಆಗಬೇಕಾಗಿದ್ರ ಅಂತರಂಗದೊಳಗೆ ಪ್ರವೇಶ ಮಾಡತಕ್ಕಂಥ ಅವತಾರ ಬೇಕಾಗಿದೆ. ಆದ್ರಿಂದ ಈಗಿನ ಅವತಾರದ ವೈಶಿಷ್ಟ್ಯ ಏನು ಅಂದ್ರೆ ಮಹಾರಾಜ ಹೇಳಿದ್ರು ಈಗ ಅವತಾರ ಎದುರಾಗಿದೆ ಅಂದ್ರೆ ಭಗವಂತನ ನಾಮಸ್ಮರಣೆ ಅವತಾರ ಆಗಿದೆ, ಭಗವಂತನ ನಾಮಾವತಾರದೈತಿ. ಸತ್ಪುರುಷನ ಶಬ್ದಗಳು ಮತ್ತು ಭಗವಂತನ ನಾಮ ಏನ್ ಮಾಡ್ತಂದ್ರೆ ಮನುಷ್ಯನ ಅಂತಃಕರಣವನ್ನು ಬದಲು ಮಾಡ್ತಕ್ಕಂಥ ಸಾಮರ್ಥ್ಯ ಉಳ್ಳಂತ ಸತ್ಪುರುಷರ ಶಬ್ದದಲ್ಲಿ ಅಂಥ ಸಾಮರ್ಥ್ಯ. ನಾನು ಇನ್ನೊಂದು ಉದಾಹರಣೆ ಹೇಳಿದೆ. ಏಕ ಘಡಿ ಆಧಿ ಮೇ ಪುನಿಹಾರ ತುಳಸಿ ಸಂಗತ ಸಾಧು ಕಿ ಹರವು ಕೋಟಿ ಅಪರಾಧ. ಸತ್ಪುರುಷರ ಒಂದು ಕ್ಷಣದ ಸಹವಾಸ ಏನದನು ಮನುಷ್ಯನ ಜೀವನದಲ್ಲಿ ಕ್ರಾಂತಿ ಮಾಡಿಬಿಡ್ತು. ಮಹಾರಾಜರು ಒಂದು ದಿವಸ ಒಂದು 5-6 ಚಕಡಿ ಹೂಡಿಸಿಕೊಂಡು ವೃಂದಾವಲೆಯಿಂದ ಮಸವಡಕ್ಕೆ ಹೊಂಟಿದ್ರು. ರಾತ್ರಿ ಪಂಢರ್ಪುರಕ್ಕೆ ಹೊಂಟಿದ್ರು. ಮಸವಡ್ ಅಂತ ಒಂದು ಊರ ದಾರಿಯಲ್ಲಿ. ಅವೆಲ್ಲ ಊರಿನ ಹೆಸರು ಎಷ್ಟು ಮಜಾ ಅವ ಅಂತಂದ್ರೆ ಗೋಂದಾವಲಿ. ಇದ್ರ ಖರೆ ಹೆಸರು ಏನು ಅಂದ್ರೆ ಗೋಧನಾವಲಿ. ಇಲ್ಲಿ ಆಕಳುಗಳು ಬಹಳ ಇದ್ವು. ಅದು ಹತ್ರ ಒಂದು ಊರದ ನೋಡ್ರಿ ದಹಿವಡಿ ಅಂತದ, ದಧಿ ವಾಟಿಕ, ಅಲ್ಲಿ ಮೊಸರು ಬಹಳ ಆಗ್ತಿತ್ತು ಮುಂಚೆ. ಇನ್ನೊಂದು ಊರದ ತೂಪವಾಡಿ ಅಂತ, ಅಲ್ಲಿ ತುಪ್ಪ ಬಹಳ ಆಗ್ತಿತ್ತು. ಇನ್ನೊಂದು ಊರದ ಮಸವಡ್ ಅಂತ, ಮಹಿಷ ವಾಟಿಕ, ಅಲ್ಲಿ ಎಮ್ಮಿ ಬಹಳ ಇದ್ದು. ಇಂಥದ್ದೆಲ್ಲ ಇತ್ತು ಮುಂಚೆ. ಮಹಾರಾಜರು ರಾತ್ರಿ ಪಂಢರ್ಪುರಕ್ಕೆ ಹೊಂಟಿದ್ರು. ಮಸವಡದ ಹತ್ರ ಒಬ್ಬ ದರೋಡೆಖೋರ್ ಮಹಾರಾಜರ ಗಾಡಿಗಳ ಮ್ಯಾಲ ಆಕ್ರಮಣ ಮಾಡಿದ. ಒಂದು 7-8 ಮಂದಿ ಕಳ್ಳರನ್ನ ಕೂಡಿಸಿಕೊಂಡು ಮಹಾರಾಜರು ಹಿಂದಿನ ಗಾಡಿಯಾಗಿದ್ರು, ಮುಂದಿನ ಗಾಡಿ ಒಳಗೆ ಅವ ಏನ್ ಮಾಡಿದ ಅಂದ್ರೆ ಗಾಡಿಗೆ ಆಕ್ರಮಣ ಮಾಡಿದ. ಬಡ ಬಡ ಎಲ್ಲಾ ಕಳ್ಳರು ಬಂದು ಗಾಡಿಯಾಗಿನ ಮಂದಿನ ಇದನ್ನ ಮಾಡ್ಲಿಕ್ಕೆ ಹತ್ರು. ಏನಿದು ತೆಗೆದುಕೊಡ್ರಿ ಅಂತ ಅಲ್ಲಿಗೆ ಹತ್ಕೊಳ್ಳಿ. ಮಂದಿಲ್ಲ ಬಾಯಿ ಮಾಡ್ಲಿಕ್ಕೆ ಹತ್ರು, ಅಳ್ಲಿಕ್ಕೆ ಹತ್ರು, ಕನ್ಲಿಕ್ಕೆ ಹತ್ರು. ಮಹಾರಾಜರ ಹಿಂದಿನ ಗಾಡಿ ತನಕ ಕೇಳಿಸ್ತು, ಬಹಳ ದೂರ ಇದ್ದಿದ್ದಿಲ್ಲ. ಅವ ಮಹಾರಾಜರ ಕಲ್ಪನಾ ಬಂತು, ಅವ ಇದ್ದಾನ ಅಂತ ತಿಳ್ಕೊಂಡು ಅವನ ಪರಿಚಯ ಇತ್ತು ಮಹಾರಾಜರಿಗೆ. ಒಂದ್ಸಲ ಮಹಾರಾಜರಿಗೆ ಭೇಟಿಯಾಗಿತ್ತವ. ಅವಾಗ ಮಹಾರಾಜರು ಅವನ ಹೆಸರು ತಗೊಂಡು ಒದರಿದ್ರು, ಏ ರಾಮೋಶಿ ಅಂತ ಒದರಿದ್ರು. ಒಮ್ಮೆಲೆ ಅವಾಗ ಅನಿಸ್ತು, ಅರೇ ಇದು ಮಹಾರಾಜರ ಗುಂಪಿದು ಅಂತ. ಮಹಾರಾಜರ ಭಕ್ತರು ಚಕಡಿವು ಅಂತ ಅನಿಸ್ತು. ಬರಬರ್ತಲ್ಲಿ ಮಂದಿಗೆ ಹೇಳಿದ ಕೆಳಗಿಳಿದೆಲ್ಲಾರು ಅಂತ. ಹಿಂದಿನ ಮಹಾರಾಜರ ಗಾಡಿ ಬಂತು. ಮಹಾರಾಜರು ಕೆಳಗೆ ಕೂತರು, ಬಂದು ನಮಸ್ಕಾರ ಮಾಡಿದ. ಮಹಾರಾಜಂದ್ರು, ಹೇ ಕಾಯ್ ಕರ್ತು, ಏನ್ ಮಾಡ್ಲಿಕ್ಕೆ ಹತ್ತಿ ಇದನ್ನ? ಅವಂದ ಏನ್ ಮಾಡ್ಲಿ, ನನ್ನ ಉದರ ನಿರ್ವಾಹ, ನನ್ನ ಉಪಜೀವನದ ಸಾಧನೆ ಅದ. ಮಹಾರಾಜರಂದ್ರು, ಇದು ಛಲೋ ಅಲ್ಲ. ಮಾನಸ ಸಾರಖೆ ಜಗ ಇಲ್ಲ ಶಿಕ, ಮನುಷ್ಯರಂತೆ ಬಾಳ್ಲಿಕ್ಕೆ ಕಲಿಯಂತೆ. ಒಂದ ಶಬ್ದ. ಮಹಾರಾಜರು ಅವನಿಗೆ 500 ರೂಪಾಯಿ ಕೊಟ್ರು, ಏನಾದ್ರೂ ವ್ಯವಸಾಯ ಮಾಡಿಕೊ. ದನ ಕರ ಕುರಿ ಕೋಳಿ ಸಾಕಿ ಅವನು ಏನ್ ಮಾಡಿದ, ಅದು ಉಪಜೀವನ ಸಾಗಿಸಿದ. ಅವನ ಜೀವನ ಪರಿವರ್ತನೆ ಆಯ್ತು. ಇಂಥವು ಎಷ್ಟೋ ಉದಾಹರಣೆ ಮಹಾರಾಜನ ಜೀವನದಾಗ. ನಾನಿನ್ ಹೇಳಿದೆ, ಒಬ್ಬ ಸಾಧು ಒಬ್ಬ ದರೋಡಕ್ಕೆ ಹೋಗಿ ಭೇಟಿ ಆದ. ಅವನು ಕುದುರೆ ತಗೊಂಡು ಓಡಿ ಹೊಂಟಿದ್ದ. ಒಂದು ಗುಡಿಯೊಳಗೆ ಆರ್ತಿ ನಡೆದಿತ್ತು, ಬಂದು ನಿಂತ್ಕೊಂಡಿದ್ದ.
ಅವಾಗ ಹಿಂದಿಂದ ಆ ರಾಜನ ಸೇವಕರು ಬಂದ್ರೆ ಸೈನಿಕರು, ಆಶ್ಚರ್ಯ ಏನಾಯ್ತು ಅಂದ್ರೆ ಸತ್ಪುರುಷರ ಶಬ್ದದಲ್ಲಿ ಅಂತ ಸಾಮರ್ಥ್ಯ ಇರ್ತದೆ. ಆಶ್ಚರ್ಯ ಏನಾಯ್ತು ಅಂದ್ರೆ ಬಂದು ನೋಡಿದ ಕೂಡಲೇ ಆ ಕುದುರೆ ಹತ್ರ ಬಂದು ನೋಡಿದ ಕೂಡಲೇ ಅದು ಬಿಳಿ ಕುದುರೆ ಇದ್ದದ್ದು ಅವ್ರಿಗೆ ಕರಿ ಕುದುರೆ ಕಾಣಿಸ್ತು. ಅವ್ರಿಗೆ ಅನಿಸ್ತು ಇದು ನಮ್ಮ ಕುದುರೆ ಅಲ್ಲ ಅಂತ ತಿಳ್ಕೊಂಡು ವಾಪಸ್ ಹೋಗ್ಬಿಟ್ಟು. ಅವಾಗ ಅವ್ನು ಬಂದು ನೋಡಿದ, ಅವನಿಗೆ ಗೊತ್ತ ಕಲ್ಪನಾ ಬಂತು, ಬಂದು ನೋಡಿದ್ರು ಅಂತ ತಿಳ್ಕೊಂಡು. ಅವಾಗ ಅವ್ನಿಗೆ ಅನಿಸ್ತು ಏನು ಅಂದ್ರೆ ಏನೋ ಅವ್ರಿಗೆ ವಿಪರೀತ ಕಾಣಿಸಿದ ಅಂತ ತಿಳ್ಕೊಂಡು ಅನಿಸ್ತು. ಅವನ ಚಿತ್ತ ಅಂತಃಕರಣ ಬದಲಾಗಿ ಆಮೇಲೆ ಅವ್ ಕಳತನ ಬಿಟ್ಟು ದೊಡ್ಡ ಸಾಧುವಾದ ಅಂತ ಹೇಳ್ತಾರೆ. ಹೆಂಗೋ ಹಂಗ ಇವತ್ತಿನ ಪರಿಸ್ಥಿತಿಯೊಳಗೆ ಯಾವ ಭಾವದೊಳಗೆ ಭಗವಂತನ ಅವತಾರ ಆಗ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತನ ಅವತಾರ ಅನ್ನುವಂಥದ್ದು ಸತ್ಸಂಗದ ಭಾವದಲ್ಲಿ ಆಗ್ತದೆ. ಭಗವಂತನ ಅವತಾರ ಅನ್ನುವಂಥದ್ದು ಭಗವಂತನ ನಾಮದ ಭಾವದಲ್ಲಿ ಇವತ್ತು ಅವತಾರ ಆಗುವಂತಹದ್ದು. ಆದ್ರೆ ಒಂದು ಸಮಯದಲ್ಲಿ ಇಂಥ ಪರಿಸ್ಥಿತಿ ಇತ್ತಲ್ಲ, ಆವಾಗ ಭಗವಂತ ಏನ್ ಮಾಡ್ಬೇಕಾಗಿ ಬಂದಿತ್ತು ಅಂತಂದ್ರೆ ಭಗವಂತಗ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ತಗೊಂಡು ಅವತಾರ ಮಾಡಬೇಕಾಗಿ ಬಂದಿತ್ತು. ಆದ್ರಿಂದ ಭಗವಂತ ರಾಮ ಕೃಷ್ಣ ಇತ್ಯಾದಿಗಳ ರೂಪದಲ್ಲಿ ಅವತಾರ ಮಾಡಿದಂತ. ಆದ್ರೂ ಸಹಿತ ಈಗ ಹೆಂಗ್ ನೋಡ್ರಿ, ಮಳೆಗಾಲ ಬರಬೇಕಾದ್ರೆ ಮುಂಚೆ ಏನದ ಅಂದ್ರೆ 4 ತಿಂಗಳು ಬಿಸಿಲು ಕಾಯಬೇಕಾಗ್ತದೆ. ಬಿಸಿಲು ಕಾದು 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 ಮಳೆ ಬರ್ಲಿಕ್ಕೆ ಶುರು ಮಾಡ್ತೀವಿ. ಮಧ್ಯಾಹ್ನ ಬಿಸಿಲು ಬಿತ್ತು, ರಾತ್ರಿ ಮಳೆ ಆತು ಅಂತ ಇರ್ತದೇನ್ರಿ ಬ್ಯಾಸಿಯಾಗ. 4 ತಿಂಗಳು ಬಿಸಿಲು ಕಾದಾಗ ಮಳೆಗಾಲದಲ್ಲಿ ಮಳೆಗೆ ಹೆಂಗಾಗ್ತದನೋ ಹಂಗ ದೀರ್ಘ ಕಾಲದವರೆಗೂ ಸಮಾಜ ತ್ರಸ್ತ ಆತು ಅಂತಂದ್ರೆ ಭಗವಂತನ ಅವತಾರ ಆಗಿ ಆ ಸಮಾಜವನ್ನು ಶಾಂತ ಪಡುತ್ತಾರೆ. ಹೆಂಗೋ ಹಂಗ ಒಂದು ಅವಸ್ಥಾ ಎಂಥದ್ದು, ಒಂದು ಸಮಾಜದೊಳಗೆ ಎಂಥ ಪರಿಸ್ಥಿತಿ ಉಂಟಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತನ ಅವತಾರದ ಭೂಮಿಕಾ ತಯಾರಾಗ್ಲಿಕ್ಕೆ ಹತ್ತಿತ್ತು. ತುಳಸಿದಾಸರು, ಅನೇಕ ಜನ ಸಾಧು ಸತ್ಪುರುಷರು ಅನೇಕ ರಾಮಾಯಣಗಳಲ್ಲಿ ಅವತಾರದ ಕಾರಣಗಳು ಏನೇನಾದವು ಅನ್ನುವಂಥದ್ದನ್ನು ಬರೆದಿದ್ದಾರೆ. ಅನೇಕ ಕಾರಣಗಳವ. ಅವನ್ನೆಲ್ಲ ಇಲ್ಲಿ ಹೇಳಲಿಕ್ಕೆ ಅರ್ಥಾತ್ ಅವನ್ನೆಲ್ಲ ಹೇಳೋದು ಏನು ಶಕ್ಯ ಆಗದೆ ಇರ್ತಕ್ಕಂಥ ಮಾತು. ಭಗವಂತನ ಅವತಾರದ ಅಸಂಖ್ಯ ಕಾರಣಗಳು. ಎಲ್ಲೋ 1-2-3 ಕಾರಣಗಳನ್ನು ನಾವು ಏನ್ ಮಾಡಬಹುದು ಅಂದ್ರೆ ಶ್ರವಣ ಮಾಡೋದ್ರಿಂದ ಭಗವಂತನ ಅವತಾರದ ಹಿಂದೆ ಏನು ಭೂಮಿಕಾ ಇತ್ತು ಅನ್ನುವಂಥದ್ದು ಕಲ್ಪನಾ ಬರ್ತದೆ. ಅದ್ರಾಗ ಒಂದು ಮುಖ್ಯವಾಗಿ ಮೊದಲನೇ ಕಾರಣ ಏನಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಸ್ವಯಂಭೂ ಮನು ಮತ್ತು ಶತರೂಪ ಅನ್ನುವಂಥ ಮನು ಅಂದ್ರೆ ಮನುಷ್ಯ ಲೋಕದ ಮೊದಲನೇ ಮನುಷ್ಯ ಅಂತ. ಸ್ವಯಂಭೂ ಮನು ಮತ್ತು ಶತರೂಪ ಅನ್ನುವಂಥ ಗಂಡ ಹೆಂಡತಿ ಇಬ್ರು ದೀರ್ಘ ಕಾಲದವರೆಗೂ ರಾಜ್ಯವಾಡಿದ ಬಳಕ ಅವ್ರಿಗೆ ಏನ್ ಅನಿಸ್ತೀವಿ ಅಂತಂದ್ರೆ ಇನ್ನು ತಪಶ್ಚರ್ಯ ಮಾಡಬೇಕು ಅಂತ. ಹಿಂದಿನ ಕಾಲದಾಗ ಒಂದು ಪದ್ಧತಿ ಇತ್ತು. ರಾಜ ಮಹಾರಾಜರು ಸಹಿತ ತಮ್ಮ ರಾಜ ಐಶ್ವರ್ಯವನ್ನ, ಭೋಗವನ್ನ, ವಿಲಾಸವನ್ನ, ಐಷಾರಾಮವನ್ನು ಬಿಟ್ಟು ತಮ್ಮ ಕೊನೆಯ ದಿನಗಳಲ್ಲಿ ಏನ್ ಮಾಡ್ಲಿಕ್ಕೆ ಹೋಗ್ತಿದ್ರು ಅಂದ್ರೆ ತಪಶ್ಚರ್ಯ ಮಾಡ್ಲಿಕ್ಕೆ ಹೋಗ್ತಿದ್ರು. ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವಂತ ಕಳಕಳಿ ಇರ್ತಿದ್ರು. ಖರೆ ಅಂದ್ರು. ಆದ್ರಿಂದ 25 ವರ್ಷದ ತನಕ ಮನುಷ್ಯ ಏನ್ ಮಾಡ್ಬೇಕು ಅಂತಂದ್ರೆ ತನ್ನ ತಯಾರಿ ಮಾಡ್ಕೋಬೇಕು, ವಿದ್ಯಾರ್ಜನೆ ಮಾಡ್ಬೇಕು. 25ರಿಂದ 50 ವರ್ಷದ ತನಕ ಪ್ರಪಂಚ ಮಾಡ್ಬೇಕು. ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಿಂಗ 50 ವರ್ಷ ಆದ ಕೂಡಲೇ ಮಕ್ಕಳಿಗೆ ಪ್ರಪಂಚದ ಭಾರವನ್ನು ವಹಿಸಿಕೊಟ್ಟು ಗಂಡ ಹೆಂಡತಿ ಇಬ್ರು ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತನ ಕಡೆಗೆ ಲಕ್ಷ್ಯ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇವತ್ತಿಗೂ ಕಲ್ಕತ್ತಾ ಅಥವಾ ಬಂಗಾಲ್ ಕಡೆಗೆ ಈ ಪದ್ಧತಿ ಅದ. ಬಂಗಾಲ್ ಕಡೆಗೆ ಏನ್ ಪದ್ಧತಿ ಅದ ಅಂತಂದ್ರೆ 50-55 ವರ್ಷ ಆದ ಕೂಡಲೇ ಮಕ್ಕಳು ಪದವಿ ಆಗಿ ನೌಕರಿ ಹತ್ತಿತ್ತು ಅಂತಂದ್ರೆ ಮಕ್ಕಳಿಗೆ ಹೇಳ್ತಾರೆ ಏನು ಅಂತಂದ್ರೆ ನೋಡ್ರಪ್ಪ ನಿಮ್ ಪ್ರಪಂಚ ನೀವು ನೋಡ್ಕೊಡ್ರಿ, ನಾವಿನ್ನು ಭಗವಂತನ ಕಡೆಗೆ ಲಕ್ಷ್ಯ ಕೊಡ್ತೀವಿ. ಆದ್ರಿಂದ ನಿಮ್ಗೆ ಏನ್ ಕೊಡ್ಲಿಕ್ಕೆ ಶಕ್ಯದನೋ 100, 200, 500, 1000 ಏನ್ ಕೊಡ್ಲಿಕ್ಕೆ ಶಕ್ಯದ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ ಇಬ್ರು ಗಂಡ ಹೆಂಡತಿ ಮುದುಕಿ ಏನ್ ಮಾಡ್ತಾರಂದ್ರೆ ಒಂದು ಸ್ವತಂತ್ರವಾಗಿರ್ತಕ್ಕಂತಹ ಸಾಣದ ಮನಿನೋ ಖೋಲಿನೋ ಹಿಡ್ಕೊಂಡು ಅಲ್ಲಿ ತಮ್ದೇನೋ ಒಂದು ಚೂರ್ಚಾರ ಆಹಾರವನ್ನ ಅನ್ನ ಸಾರು ಮಾಡಿ ಊಟ ಮಾಡಿಕೊಂಡು ಬಹಳಷ್ಟು ಸಮಯವನ್ನು ಭಗವಂತನ ಚಿಂತನೆಯಲ್ಲಿ ಕಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗ್ ಕಲ್ಪನಾನೇ ಇಲ್ಲ. ನಮ್ಮ ನೋಡ್ತಿರ್ತೀವಿ ನಾವು ಏನು ಒಂದು ಆಯುಷ್ಯದ ಕೊನೆಯವರೆಗೂ ಅದ ಪ್ರಪಂಚದೊಳಗ ಅದ ಮಕ್ಕಳು ಅದ ಮರಿ ಅವು ಚೀತು ಅಂತಿರ್ತಾವ, ಬೈತಿರ್ತಾವ, ಹೇಳ್ತಿರ್ತಾವ. ಅದ್ರೊಳಗೆ ನಾವು ಒದ್ದಾಡ್ತಿರ್ತೀವಿ, ಮಕ್ಕಳು ಮರಿ ಕೈಲಿ ಬೈಸ್ಕೋತಿರ್ತೀವಿ ಮತ್ತು ಪ್ರಪಂಚ ಸಲುವಾಗಿ ಬಡ್ಕೊಂಡು ಮಾಡ್ತಿರ್ತೀವಿ. ನಾವೊಬ್ರು ಮನೆಗೆ ಹೋಗಿದ್ವಿ ಬೆಳಗಾವದಾಗ, ದೊಡ್ಡ ಶ್ರೀಮಂತರು. ಮಕ್ಕಳು ನಮ್ಮ ಅಪ್ಪನ ಭೇಟಿ ಆಗ್ಬೇಕು ಅಂತ ಒಳಗೆ ಕರ್ಕೊಂಡು 4 ಕೋಟಿ ದಾಟಿ ಒಳಗೆ ಹೋದ್ವಿ. ಪಾಪ ಮುದುಕ 65-68 ವರ್ಷ
ಪ್ಯಾರಾಲಿಸಿಸ್ ಆಗಿ ಅರ್ಧಾಂಗ ವಾಯುವಾಗಿ ಪಲಂಗದ ಮೇಲೆ ಬಿದ್ದುಕೊಂಡಿತ್ತು, ಬಾಯಾಗಿಂದ ಜ್ವರ ಸೋರ್ಲಿಕ್ಕೆ ಹತ್ತದ. ಹೊತ್ತಿ ಸರಿಯಾಗಿ ಒಂದು ಆಟಗ ನೀರು ಕೊಡೋರು ಯಾರು ದಿಕ್ಕಿಲ್ಲ, ಬಿದ್ದುಕೊಂಡಿದ್ದ. ನಾವು ಹೋಗಿ ಕೂತ್ಕೊಂಡು ಕೂಡಲೇ ಕಣ್ಣಾಗಿಂದ ದಳ 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 ನೀರು ಬಂದು ಮುದುಕಳ್ಲಿಕ್ಕೆ ಹತ್ತ. ಮತ್ತೆ ಹೇಳ್ತಾನಲ್ಲ ಏನು ಅಂತಂದ್ರೆ 2 ವರ್ಷ ಆತ್ರಿ ಪ್ಯಾರಾಲಿಸಿಸ್ ಆಯ್ತು. 65 ವರ್ಷ ದುಡುದು 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 ನಾನು ಐಶ್ವರ್ಯ ಸಂಪತ್ತು ಗಳಿಸಿ ಮಕ್ಕಳಿಗೆ ಕೊಟ್ಟೀನಿ. ಮಕ್ಕಳು ನನ್ನ ಕಡೆಗೆ ನೋಡಿ ಒಂದು ಆಟಗ ನೀರು ಕೊಡುವಂತ ಬೇಕಾದಷ್ಟು ಐಶ್ವರ್ಯ ಆಳ್ಲಿಕ್ಕೆ ಹತ್ಯಾರಿ, ರಾಜ್ಯ ಆಳ್ಲಿಕ್ಕೆ ಹತ್ಯಾರ. ಖರೆ ಪಾಪ ಮುದುಕ ಯಾವದ್ವಿತ್ತೋ ಪಾರ್ಜನ ಶಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ. ಎಲ್ಲಿವರೆಗೂ ದುಡ್ಡು ಗಳಿಸ್ತಿರ್ತೀವಿ ನೋಡ್ರಿ, ಮನೆಯೊಳಗೆಲ್ಲ ಏನು ಹೋದ ಕೂಡಲೇ ಚಹಾ ಕುಡಿದ್ರೆ ಕಾಫಿ ಕುಡಿದ್ರೆ ಕುಡಿರಿ ಕೂಡ್ರಿ ಕುಡಿದ್ರಿ. ಪಶ್ಚಾತ್ ಜೀವತಿ ಜಜ್ಜರ ದೇಹೇ. ಸಂಪಾದನೆ ಬಂದಾತು, ಏನಾರೇ ಜಡ್ಡು ಜಾಪತ್ರೆ ಆತು, ಗಳಿಸುವುದೊಂದು ಪೈಸಾ ಇಲ್ಲ, ಜಡ್ಡು ಜಾಪತ್ರೆ ಆಗಿ ಮನ್ಯಾಗ ಬಿದ್ದುಕೊಂಡಿವಿ ಅಂದ್ರೆ ಆಮೇಲೆ ನೋಡ್ಬೇಕಿತ್ತು ಫಜೀತಿ ನಮ್ದು. ಮನ್ಯಾಗಿನ ಅರ್ಥಾತ್ ಏನಂದ್ರೆ ಮನ್ಯಾಗಿನವ್ರು ಅಂತಾರ ಯಾರ ಮನೆಗೆ ಅರ್ಥಾತ್ ಪದರ್ಥ ಮುದುಕ ಒಂದ್ ಕಪ್ ಚಹಾ ಮಾಡಿಕೊಡ್ರಿ ಅಂದ ಕೂಡಲೇ ಇರ್ಲಿ ಮಲ್ಕೊಂಡು ಸುಮ್ಮನೆ ಮುಂಜಾನೆ ಸಂತರ್ಗ ಬರೀ ಚಹಾ ಕುಡಿತಿಲ್ಲ. ಮಕ್ಕಳು ಮರಿ ಬಂದಾವ, ಅವಕ್ಕೆ ಚಹಾ ಮಾಡ್ಬೇಕು, ಕಾಫಿ ಮಾಡ್ಬೇಕು, ನೀವೇನು ಮುಂಜಾನೆ ಸಂತರ್ಗ ಇಲ್ಲೇ ಇರ್ತೀರಿ, ಸುಮ್ಮನೆ ಬಿದ್ಕೊಂಡಿರಿ. ಪಶ್ಚಾತ್ ಜೀವತಿ ಜರ್ಜರ ದೇಹೇ ವಾರ್ತಾಂ ಪೃಚ್ಛತಿ ಕೋಪಿನಗೆ. ಏನಾದ್ರೂ ತಯಾರಿ ಮಾಡ್ಕೋಬೇಕ್ರಿ ನಾವು. ಒಂದು ಉದಾಹರಣೆ ಹೇಳ್ತೀನಿ ಹೆಂಗೆ ಇಲ್ಲಿಗೆ ಬರಬೇಕು ಅಂದ್ರೆ, ಭಾವು ಸಾಹೇಬ್ರು ಅಂತ ತಿಳ್ಕೊಂಡೇನು ಮಹಾರಾಜರು ಶಿಷ್ಯರಿದ್ರು, ಎಂಥ ತಯಾರಿ ಇತ್ತು. ಖರೆ ಅಂದ್ರು ರಿಟೈರ್ಡ್ ಆಗೋ ತನಕನೂ ಪರಮಾರ್ಥ ಕಡೆಗೆ ಅವ್ರ ಬಹಳಷ್ಟು ಲಕ್ಷ್ಯ ಇರಲಿಲ್ಲ. ಆದ್ರೂ ರಿಟೈರ್ಡ್ ಆದ್ರೊಳಗೆ ಮಾತ್ರ ಅವರು ಮಹಾರಾಜರಿಗೆ ಸರ್ವಭಾವದಿಂದಲೂ ಸಮರ್ಪಿತ ಆಗಿ ತಮ್ಮ ತಯಾರಿ ಹೆಂಗ್ ಮಾಡಿಕೊಂಡಿದ್ರು ಅಂದ್ರೆ 92 ವರ್ಷದ್ದು ಭಾವು ಸಾಹೇಬ್ರಿಗೆ. ಕಣ್ಣು ಕಾಣಿಸ್ತಿದ್ದಿಲ್ಲ, ಕಿವಿ ಕೇಳಿಸ್ತಿದ್ದಿಲ್ಲ, ಎದ್ದು ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ, ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲ ಚಂದಂಗೆ. ಅಂಥ ಪರಿಸ್ಥಿತಿಯೊಳಗೆ ಸುಮ್ಮನೆ ಬಿದ್ದು ಮಲ್ಕೊಂಡಿರ್ಬೇಕು. ಒಂದ್ ದಿವಸ ಮಹಾರಾಜರಿಗೆ ಏನಂದ್ರು, ಮಹಾರಾಜ್ ನಾನು ತಗೊಂಡು ಹೋಗ್ರಿ, ಕರ್ಕೊಂಡು ಹೋಗ್ರಿ, ಎಷ್ಟು ದಿವಸದಿಂದ ಪರಾಧೀನ ಆಗಿ 2 ದಿವಸದಿಂದ ನಾನು ಕರ್ಕೊಂಡು ಹೋಗ್ರಿ. ಅವಾಗ ಮಹಾರಾಜರು ಏನಂದ್ರು, ಭಾವು ಸಾಹೇಬ್ ನಿಮಗೆ ಬ್ಯಾಸರ ಬಂದದೇನು ಅಂತ ಕೇಳಿ. ಭಾವು ಸಾಹೇಬ್ ತುಂಬಾ ಕಂಟಾಳ, ಬ್ಯಾಸರ ಬಂದ. ಛೇ ನನಗೆ ಬ್ಯಾಸರ ಬಂದಿಲ್ಲ ಅಂತ ಮಹಾರಾಜರು ಒಂದು ಮಾತು ಹೇಳ್ತಿದ್ರು, ಬದುಕಿಗೆ ಬ್ಯಾಸತ್ತು ಸಾಯ್ತೀನಿ ಅನ್ನಬಾರ್ದು, ಬದುಕಿಗೆ ಬ್ಯಾಸತ್ತು ಸಾಯ್ತೀನಿ ಅನ್ನಬಾರ್ದು, ಸಾವಿಗೆ ಹೆದರಿ ಇರ್ತೀನಿ ಅನ್ನಬಾರ್ದು. ಇಲ್ಲಿವರೆಗೂ ಭಗವಂತ ಇಟ್ಟಾನೋ ಅಲ್ಲಿವರೆಗೂ ಆನಂದದಲ್ಲಿರ್ಬೇಕು, ಎಂದು ತಗೊಂಡು ಹೋಗ್ತಾನೋ ಅವತ್ತು ಆನಂದದಲ್ಲಿ ಹೋಗಿ. ನಮ್ದು ಹಂಗಾಗೋದಿಲ್ರಿ. ತ್ರಾಸಾಲಿ ಕತ್ಕೊಳ್ಳೆ ಭಗವಂತ ವೈಪಾಯ್ತ ಸಾಕಾಗ್ತಮ್ಮ ವೈಪಾಯ್ತ. ಖರೇಂದ್ರ ವೈನಿಗೆ ಬಂದಾದ್ರೂ ಫಜಿತ್ ಆಗ್ತೀನಿ. ಒಬ್ಬಾಕಿ ಮುದುಕಿ ಅಡವೆ ಕಟ್ಟಿಗೆ ಆರಿಸಿ ಹೊತ್ತು ತಂದು ಮಾರಿ ಉಪಜೀವನ ಸಾಗಿಸ್ತಾ ಇದ್ದ. ಆಯುಷ್ಯ ತುಂಬ ಕಟ್ಟಿಗೆ ಹೊತ್ತು 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 ಸಾಕಾಗಿ ಕಟ್ಟಿಗೆ ಹೊರಿ ಮಾರಿ ಮಾರಿ ಒಂದ್ ದಿವಸ ಅಡವ್ಯಾಗ ಹೋದ್ರು, ಒಂದು ದೊಡ್ಡದೊಂದು ಏನೋ ಗಿಡ ಒಣಗಿ ಬಿದ್ದಿತ್ತು. ಒಳ್ಳೆ ಖುಷಿ ಆತ್ರಿ, ಕಟ್ಟಿಗೆ ಆರಾಮ್ ಸಿಕ್ಕುವಂತ ದೊಡ್ಡ ಹೊರಿ ಕಟ್ಟಿತ್ತು, ನೆಗುಲಿಕ್ಕಾಗುವಂತದ್ದೇ. ಬ್ಯಾಸರನ್ನಷ್ಟು ಜೀವನದ ಬಗ್ಗೆ ಛೇ ಏನಪ್ಪಾ ಭಗವಂತ ವೈಪ ಸಾಕಾಗಿ ಹೋಗ್ತೀನಿ ನಾನು. ಕರ್ಮ ಧರ್ಮ ಸಂಯೋಗದಿಂದ ಏನಾಯ್ತು ಅಂದ್ರೆ ಯಮ ಹೊಂಟಿದ್ದಲ್ಲೇ ಅವನಿಗೆ ಶಬ್ದ ಕೇಳಿಸಿದ ನೋಡಿ, ಭಗವಂತ ವೈಪ ಇದು ಸಾಕು ಅನ್ನೋ ಶಬ್ದ ಕೇಳಿಸಿದ ಕೂಡಲೇ ಅವನಿಗೂ ಅನ್ನಷ್ಟು ಇರ್ಕೋಲ್ತಕ್ಕ ಮುದುಕಿ ವೈಯಲ್ಲಿ ಕತ್ತಿದ ಆಂದಿವೇ ಒಂದು ಒಯ್ದು ಬಿಟ್ರ ಅಥವಾ ಒಂದು ಕೆಳಗಿಳ್ದ. ಹೆಂಗಾದ್ರು ಹೊಂಟಿವಿ ಒಂದು ತಗೊಂಡು ಹೋದ ಅಥವಾ ಒಂದು ಕೆಳಗಿಳ್ದ. ಮುಂದೆ ನಿಂತ ಗಾಬರಿ ಮುದುಕಿ ಯಾರಪ್ಪ ನೀನೊಂದು ಮತ್ ಇದೇ ಅಂದ್ಲ, ಮತ್ತ ತಗೊಂಡು ಹೋಗಪ್ಪ ಅಂತ ಒಯ್ ಅಂದಿಲ್ಲ. ಹೌದಂದೆ, ಅವನ ನಾನು ನಾ ಯಮ ಅಂತಂದು. ಹಾ ಅಂದ್ಲಕ್ಕಿ, ಏನಂದಿ, ಒಯ್ಲಿಗೆ ಬಂದ್ಯಾ ಹುಚ್ಚ ಅಂತಂದು. ಅಡಿಗೆ ಹರಿ ಭಾರ ಆಗಿದೆ, ತಲೆ ಮೇಲೆ ಹೊಚ್ಚಿ ಹೋಗಲ್ಲ, ಬಹಳ ಕಠಿಣ ಅದರಿ. ಪ್ರಪಂಚದ ಮೋಹ ಎಷ್ಟರೇ ಅದ ಅಂದ್ರೆ ಸಾಯಲಿಕ್ಕಾಗಿರ್ತಾನೆ, ಖರೆ ಬಿಡಬೇಕನ್ನೋ ಆಸೆ. ಲಘುನ ತಯಾರಿ ಮಾಡಿಕೊಡ್ಬೇಕು. ಬಹುಶಃ ಮಹಾರಾಜರಂದ್ರು ಬ್ಯಾಸರ ಬಂದದೇನು ಅಂದ್ರು, ಇಲ್ರಿ ಅಂದ್ರು. ಹಂಗೆ ಸುಮ್ಮನೆ ಪರಾಧೀನ 2 ದಿವಸ ಇರ್ಬೇಕು, ಆತಂದ ವೈದ್ಯ ಅಂತಂದೆ. ಆವಾಗ ಮಹಾರಾಜರು ಏನಂದ್ರು, ಬಹುಶಃ ನಿಮ್ಮನ್ನು ಯಾಕೆ ಇಟ್ಟಿನ ಗೊತ್ತದೆ ಏನು ಅಂತ ಕೇಳಿ. ಇಲ್ಲ, ಅವಾಗ ಅವ್ರು ಹೇಳಿದ್ರು, ಇಂಥ ಪರಿಸ್ಥಿತಿಯೊಳಗೂ ಸಹಿತ ಸಮಾಧಾನ ಇರ್ಲಿಕ್ಕೆ ಬರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇರ್ಲಿ ಅಂತ ನಿಮ್ಮನ್ನು ಇಟ್ಟೀನಿ ಅಂತ. ನೋಡ್ರಿ ವಿಚಾರ ಮಾಡಿ, ಇಂಥ ಪರಿಸ್ಥಿತಿಯೊಳಗೂ ಸಹಿತ ಸಮಾಧಾನ ಇರ್ಲಿಕ್ಕೆ ಬರ್ತದ ಅನ್ನೋದಕ್ಕೆ ಒಂದು ಉದಾಹರಣೆ ಇರ್ಲಿ ಅಂತ ನಾ ಇಟ್ಟೀನಿ ಅನ್ಬೇಕಂತ ತಿಳ್ಕೊಂಡು ಅನ್ಬೇಕಾದ್ರೆ ಎಷ್ಟು ಸಮಾಧಾನ ಇಟ್ಟಿರಬಹುದು ಕಲ್ಪನಾ ಮಾಡಿ.
ಆ ಸಮಾಧಾನದ ತಯಾರಿ ಇವತ್ತಿನಿಂದನೇ ಮಾಡ್ಬೇಕು ನಾವು. ಹಾಗಾದ್ರೆ ಏನ್ ಮಾಡ್ಬೇಕು ಅದಕ್ಕೆ ಅಂತ ತಿಳ್ಕೊಂಡು ಕೇಳಿದ್ರೆ ಸಹಜವಾಗಿ ಏನು ಪ್ರಪಂಚವಾಗಿ ಒದಗಿ ಬಂದದನು ಅದರ ಸಮಾಧಾನ ಇರುತ್ತೆ. ತಿಳ್ಕೊಳ್ತಕ್ಕ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂತಂದ್ರೆ ಸ್ವಯಂಭೂ ಮುನಿ ಮನು ಮತ್ತು ಶತರೂಪ ತಪಶ್ಚರಿ ಮಾಡ್ಲಿಕ್ಕೆ ದೀರ್ಘಕಾಲದವರೆಗೂ ತಪಶ್ಚರಿ ಮಾಡಿದ್ರು ಭಗವಂತನ ಸಾಕ್ಷಾತ್ಕಾರ ಆತು. ಭಗವಂತಂದ ಯಾಕೆ ತಪಶ್ಚರಿ ಮಾಡ್ಲಿಕ್ಕೆ ಅವಾಗ ಅವರಂದ್ರು ಭಗವಂತ ನಮ್ಮ ಮನಸ್ಸಿನ ಒಂದು ಅಪೇಕ್ಷಾ ಏನು ಅಂತಂದ್ರೆ ನಿನ್ನಂಥ ಮಗನ್ನ ನಾವು ಪಡ್ಕೋಬೇಕು ಅನ್ನುವಂಥ ಅಪೇಕ್ಷಾ ಮುಂದಿನ ಜನ್ಮದಲ್ಲಿ ಯಾಕಾಗುವಲ್ತಕ್ಕ ನಿನ್ನಂಥ ಮಗ ಬೇಕು. ಅವಾಗ ಭಗವಂತಂದ ನನ್ನಂಥವನ್ನ ಏನು ಹುಡುಕೋತ ಹೋಗಿ ಆದ್ರಿಂದ ನಾನು ನಿಮಗೆ ಮಗ ಆಗಿ ಹುಟ್ಟಿ ಬರ್ತೀನಿ, ಏನ್ ಕಾಳಜಿ ಮಾಡಬೇಡಿ ಅಂತ ಅವತಾರದ ಒಂದು ಪ್ರಸಂಗ ಒದಗಿ ಬರ್ತಕ್ಕಂಥದ್ದದ. ನಾನು ನಿಮ್ಮ ಮಗ ಆಗಿ ಹುಟ್ಟಿ ಬರ್ತೀನಿ, ನೀನು ದಶರಥ ಆಗಿ ಹುಟ್ಟಿ ಬರ್ತಿದ್ದಿ, ನೀನು ಕೌಶಲ್ಯ ಆಗಿ ಹುಟ್ಟಿ ಬರ್ತಿದ್ದಿ, ನಾನು ನಿಮ್ಮ ಮಗ ಆಗಿ ನೀನು ರಾಮ ಆಗಿ ನಾನು ಹುಟ್ಟಿ ಬರ್ತೀನಿ ಅಂತ ತಿಳ್ಕೊಂಡು ವರ ಕೊಟ್ಟ ಅನ್ನೋದ್ರಿಂದ ಆ ಸ್ವಯಂಭೂ ಮನುಗ ಮತ್ತು ಶತ್ರುರೂಪ ಕೊಟ್ಟಿರೋ ವರಪ್ರಸಾದದಿಂದಾಗಿ ಭಗವಂತನ ಅವತಾರ ಆತು ಅನ್ನುವಂಥದ್ದು ಒಂದು ಕಾರಣ. ಒಂದ್ಸಲ ನಾರದರು ವೈಕುಂಠಕ್ಕೆ ಹೋದ್ರು. ಅರ್ಥಾತ್ ನಾರದರಲ್ಲ, ಸನಕ ಸನಂದನಾದಿಗಳು ವೈಕುಂಠಕ್ಕೆ 4 ಜನ ಬ್ರಹ್ಮದೇವರ ಮಾನಸಪುತ್ರರಿದ್ರು. ಸನಕ, ಸನಂದನ, ಸನಾತನ, ಸನತ್ಕುಮಾರ. 4 ಮಂದಿ 5-5 ವರ್ಷದವರು ಸಣ್ಣ ಸಣ್ಣ ಬಾಲಕರ ಗತೆ ಇದ್ರು, ಮಹಾಜ್ಞಾನಿಗಳಾಗಿರ್ತಕ್ಕಂಥ. ವೈಕುಂಠಕ್ಕೆ ಹೋದ್ರು. ಆವಾಗ ಆ ಭಗವಂತನ ಭಕ್ತರಿಗೆ ಏನಿದ್ದಿದ್ದಿಲ್ಲ ಅಂತಂದ್ರೆ ಯಾವುದೂ ನಿರ್ಬಂಧ ಇದ್ದಿದ್ದಿಲ್ಲ. ಆದ್ರೆ ದ್ವಾರಪಾಲಕ ನಿಂತ್ಕೊಂಡಿದ್ರು, ಜಯ ವಿಜಯ ಅಂತಕ್ಕಂಥವ್ರು ಭಗವಂತನ ಬಾಗಲಾಕಾಯವರು. ಈ ದೊಡ್ಡವ್ರ ಮನೆಯೊಳಗೆ ಹೆಂಗಿರ್ತದಂದ್ರೆ ಆ ದೊಡ್ಡವರು ಅವ್ರು ಸೌಮ್ಯ ಇರ್ತಾರ್ರಿ. ಈ ಬಾಗಲಾಕಾಯವ್ರದ ಜೋರ್ ಇರ್ತದ. ಭಗವಂತ ವರ ಕೊಟ್ರು ಪೂಜಾರಿ ವರ ಕೊಡುದಂತಲ್ಲ ಹಂಗೆ. ಕಾರ್ಕೂನ್ಗಳು ಬಹಳ ಜೋರ್ ಇರ್ತಾರೆ, ಸಾಹೇಬ್ಗಳು ಪಾಪ ಸೌಮ್ಯ ಇರ್ತಾವ. ಕಾರ್ಕೂನ್ ಅಂತ ನನ್ನ ದಾಟಿ ಹೋದ್ರೆ ನೀ ಸಾಹೇಬ್ನ ಹತ್ರ ಹೋಗುದಂತ ನಾನ ಬಿಡಂಗಿನ ಒಳಗೆ ಹೋಲಿಕ್ಕೆ, ಆಮೇಲೆ ನೀ ಏನ್ ಹೋಗ್ತೇನೆ ಹೆಂಗೋ ಹಂಗೇನದ ಅಂತಂದ್ರ ಅಭಿಮಾನ ಬಂದ್ಬಿಡ್ತಾರೆ ಮನುಷ್ಯ. ನಾವು ಭಗವಂತನ ಬಾಗಿಲ ಕಾಯ್ತಕ್ಕಂಥವ್ರು, ದ್ವಾರಪಾಲಕರು ಅನ್ನುವಂಥ ಅಭಿಮಾನ ಬಂದ್ಬಿಟ್ಟಿತ್ತವ್ರಿಗೆ. ನೋಡ್ರಿ, ವೈಕುಂಠದೊಳಗೂ ಅಭಿಮಾನದ ಅಂದಾಗ ನಿಮ್ಮ ಅಭಿಮಾನಕ್ಕೆ ಏನ್ ದೊಡ್ಡ ವಿಷಯ. ಬಹಳ ಕಠಿಣದಲ್ಲಿ ಅಭಿಮಾನ. ಮಹಾರಾಜ ಒಂದು ಮಾತು ಹೇಳ್ತಿದ್ರು, 99 ದೋಷಗಳನ್ನು ನಾನು ಕ್ಷಮಾ ಮಾಡ್ತೀನಿ. ಆದ್ರೆ ನನ್ನ ಭಕ್ತರಿಗೆ ಬಂದಿರೋ ಅಭಿಮಾನ ಹೊಡೆದು ಹಾಕುವ ಸಲುವಾಗಿ ನಾವು ಅವ್ರ ಕೈಯಾಗ ಜೋಳಿಗೆ ಕೊಡ್ಲಿಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಇಷ್ಟು ಅಭಿಮಾನ ಕೆಟ್ಟ ಮನುಷ್ಯಾಗ ಅಭಿಮಾನ ಬಹಳ ಕಾಡಿಸ್ತದ, ಪೀಡಿಸ್ತದ, ದುಃಖ ಕೊಡ್ತದ. ಎಷ್ಟು ಅಭಿಮಾನ ಅಂತಂದ್ರ ಕೂತಿರ್ತೀವಿ, ಸ್ವಲ್ಪ ಮಕ್ಕಳು ಅದು ಸರಿಲ್ಲ, ಯಾಕ ನಿಮ್ದೆನಿದ ಬಸವಾಣ ಮುಡಿಯೋದು ಮನ್ಯಾಗ ಅಲ್ಲಿ ನಾವು ಬಂದದ್ದು. ಅಷ್ಟು ಅಭಿಮಾನ ಅದು ಸರಿ ಅನ್ನೋ ಶೋ ಇರಂಗಿಲ್ರಿ. ಅದು ಸರಿ ಅಂದ್ರೆ ಸಿಟ್ಟು ಬರ್ತದೆ, ಬಹಳ ಅಭಿಮಾನ ಇರ್ತದ. ಹೆಂಗೋ ಅವ್ರಿಗೂ ಸಾಕಷ್ಟು ಅಭಿಮಾನ ಬಂದಿತ್ತು. ಇವ್ರು ಸಣ್ಣ ಸಣ್ಣ ಹುಡುಗರು ಒಳಗೆ ಹೊಂಟ ಕೂಡಲೇ ಅವ್ರಿಬ್ರು ತಡೆದ್ಬಿಟ್ಟು ಒಳಗೆ ಹೋಗ್ಬೇಡ. ಅವ್ರಂದ್ರು ಯಾಕ ಭಗವಂತನಿಂದ ಪರವಾನಗಿ ತಗೊಂಡು ಬರ್ಬೇಕು, ಆಮೇಲೆ ನೀವು ಒಳಗೆ ಹೋಗ್ಬೇಕು, ನಾವು ಒಳಗೆ ಬಿಡಂಗಿಲ್ಲ ನಿಮ್ಮನ್ನ. ಅವಾಗ ಅವ್ರಂದ್ರು ಹುಚ್ಚರಿದ್ದೀರಿ ನೀವಿಬ್ರು ಅಂತ. ನಾವು ಯಾವಾಗಲೂ ಭಗವಂತನ ಭಕ್ತರಾಗಿರ್ತಕ್ಕಂಥವ್ರು, ಭಗವಂತನ ಹತ್ರ ಹೋಗ್ತಕ್ಕಂಥವ್ರು, ಭಗವಂತನಿಗೆ ನಮ್ಗೆ ಯಾವುದು ನಮ್ಮ ಸಲುವಾಗಿ ಯಾವುದು ನಿರ್ಬಂಧ ಇಲ್ಲ. ಆದ್ರೆ ನಾವು ಒಳಗೆ ಹೋಗ್ತೀವಿ ಅಂತ ಹೊಂಟ ಕೂಡಲೇ ಅವರಿಬ್ರು ಗಟ್ಟೆ ಅವ್ರನ್ನ ತಡೆದ್ಬಿಟ್ಟು ಸಿಟ್ಟು ಬಂತ್ರಿ ಅವ್ರಿಗೆ. ಸತ್ಪುರುಷರು ಸಿಟ್ಟು ಬರ್ತದೆ ಏನ್ರಿ ಅಂತಂದ್ರೆ 2 ಪ್ರಕಾರ ಸತ್ಪುರುಷ ಇರ್ತಾರೆ. ಒಂದು ಪ್ರಕಾರ ಸತ್ಪುರುಷರು ಎಂಥವ್ರು ಅಂತಂದ್ರೆ ಲೋಕ ಕಲ್ಯಾಣಕ್ಕಾಗಿ ಸಿಟ್ಟಿಗೆ ಹೇಳ್ತಕ್ಕಂಥವ್ರು. ಅವ್ರ ಸಿಟ್ಟೇನದನೋ ಲೋಕ ಕಲ್ಯಾಣಕ್ಕೆ ಕಾರಣ. ಇನ್ನು ಒಂದು ಪ್ರಕಾರ ಸತ್ಪುರುಷರು ಎಂಥವ್ರು ಅಂತಂದ್ರೆ ಸುಮ್ಮನೆ ನಾಟಕದಲ್ಲಿ ಸಿಟ್ಟಿಗೆ ಹೇಳ್ತಕ್ಕಂಥ. ಕೆಲವು ಸತ್ಪುರುಷರು ಸಿಟ್ಟೇನದನೋ ಕ್ರೋಧ ಲೋಕ ಕಲ್ಯಾಣಕ್ಕೆ ಸಾಧನೆ ಆಗ್ತದೆ. ಕೆಲವು ಸತ್ಪುರುಷರು ಸಿಟ್ಟಿಗೆ ಎತ್ತವ್ರ ಗತೆ ಮಾಡ್ತಿರ್ತಾರೆ. ಮಹಾರಾಜರು ಹೆಂಗಿತ್ತು ಅಂದ್ರೆ ನೋಡಿದ್ರೆ ಹೆಂಗ ಅನಿಸ್ತಿತ್ತು, ಎಷ್ಟರಿ ಸಿಟ್ಟಿಗೆ ಎದ್ದಾರಪ್ಪ ಅನಿಸ್ತಿತ್ತು. ಆದ್ರೆ ಒಂದು ದಿವಸ ಹೇಳಿದ್ರು, ಬಹುಶಃ ಈ ಸಿಟ್ಟು ಏನದ ನಾವು ಕುತ್ತಿಗೆ ಮ್ಯಾಲದ ಅಂತ ಹೇಳಿ, ಕೆಳಗಿಲ್ಲ ಅಂತ, ಅಂಥ ಸಿಟ್ಟು. ಆದ್ರೆ ಇವ್ರ ಸಿಟ್ಟು ಹೆಂಗಿತ್ತು ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಆಗ್ತಕ್ಕಂಥ ಸಿಟ್ಟು. ಭಗವಂತನ ಅವತಾರ ಆಗ್ಬೇಕಾಗಿತ್ತು. ಸಿಟ್ಟಿಗೆ ಎದ್ರು ಶಾಪ್ ಕೊಟ್ಬಿಟ್ಟು ನೀವಿಬ್ರು ರಾಕ್ಷಸರಾಗಿದೆ.
ವೈಕುಂಠದಿಂದ ನಿಮ್ದು ಅಧಃಪತನಾಗ್ಲಿ ಅಂತ ಶಾಪ್ ಕೊಟ್ಟರು, ಗಾಬರಿ ಆಗ್ಬಿಟ್ರ. ಮನುಷ್ಯ ಏನೋ ಸಿಟ್ಟಿಗೆದ್ದು ಮಾಡಬಹುದು, ಆಮೇಲೆ ಅವ್ರದ್ದು ಸಾಮರ್ಥ್ಯದ ಕಲ್ಪನಾ ಬಂದ ಕೂಡಲೇ ಅವಾಗ ಗಾಬರಿ ಆಗ್ಬಿಟ್ರು. ಅಷ್ಟೊತ್ತಿಗೆ ಭಗವಂತ ಬಂದ, ಈ ಗದ್ದಲ ಕೇಳಿ ಅಂದ, ಏನಾಯ್ತು? ಅವಾಗ ಅವರಂದ್ರು ಶಾಪ್ ಕೊಟ್ಟು, ನಾನು ನೀವ್ ಯಾಕೆ ಅವ್ರನ್ನ ತಡೆದ್ರಿ? ನಮ್ ಕಲ್ಪನಾ ಇದ್ದಿಲ್ಲ. ಆದ್ರೆ ಅವ್ರ ಶಾಪ್ ಎಂದು ವ್ಯರ್ಥ ಹೋಗ್ತಕ್ಕಂಥದ್ದಲ್ಲ. ಆದ್ರಿಂದ ಅದಕ್ಕೊಂದು ಪರ್ಯಾಯ ಹೇಳ್ತೀನಿ ಅಂತ. ಏನು ಅಂತಂದ್ರ, ನೀವು 6 ಜನ್ಮಗಳನ್ನು ತಗೊಂಡು ನನ್ನ ಭಕ್ತರಾಗಿ ಭೂಲೋಕದಲ್ಲಿ ಇದ್ದುಕೊಂಡು ತಿರುಗಿ ನಾನು ವೈಕುಂಠಕ್ಕೆ ಬರ್ತೀರೋ, ಏನು 3 ಜನ್ಮಗಳನ್ನು ತಗೊಂಡು ನನ್ನ ಶತ್ರುಗಳಾಗಿ ನನ್ನಿಂದ ಮರಣ ಹೊಂದಿ ನೀವು ವೈಕುಂಠಕ್ಕೆ ಬರ್ತೀರೋ? ಯಾವ್ದಾದ್ರು ಒಂದನ್ನು ಆರಿಸ್ಕೊಡ್ರಿ ಅಂತ. ಅವರೊಂದು 6 ಜನ್ಮ ಬೇಡಪ್ಪ ಭಗವಂತ, 3 ಜನ್ಮದಾಗ ನಮ್ಮನ್ನ ಬಗ್ಗೆ ಹರಿಸು ಅಂತ ತಿಳ್ಕೊಂಡು ಅಂದ ಕೂಡಲೇ ಆಯ್ತು ಥಾಸ್ತು ಅಂತ ತಿಳ್ಕೊಂಡಂದ. ಅವ 3 ಜನ್ಮಗಳು, ಅರ್ಥಾತ್ ಆ ಜೈ ವಿಜಯರು ಮೊದಲನೇ ಅವತಾರದೊಳಗೆ ಏನಾದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ ಆದ್ರು, 2ನೇ ಅವತಾರದೊಳಗೆ ರಾವಣ ಕುಂಭಕರ್ಣ ಆದ್ರು, 3ನೇ ಅವತಾರದೊಳಗೆ ಏನಾದ್ರು ಅಂದ್ರೆ ಶಿಶುಪಾಲ ಮತ್ತು ದಂತವಕ್ರ ಆದ್ರು ಅಂತ. ಅವಾಗ ಭಗವಂತಂದ ನೀವೇನ್ ಕಾಳಜಿ ಮಾಡಬೇಡ್ರಿ, ನಿಮ್ಮನ್ನು ಸಂಹಾರ ಮಾಡ್ಲಿಕ್ಕೆ ನಾನು ಅವತಾರ ಮಾಡಿ ಬರ್ತೀನಿ. ಹಿಂಗ ಭಗವಂತಂದು 2ನೇ ಅವತಾರದ ಪ್ರಸಂಗ ಆತು. ಇನ್ನು 3ನೇ ಅವತಾರದ ಪ್ರಸಂಗ ಏನದನ್ನು ನಾರದರ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಕಥಾ ಪ್ರಸಂಗದೊಳಗಿಂದ ಭಗವಂತನ ಅವತಾರದ ಕಾರಣ ಅನ್ನುವಂತಹದ್ದು ಸಿದ್ಧ ಆಗ್ತದ. ಈ ಎಲ್ಲಾ ಕಾರಣಗಳನ್ನ ಮುಂದಿಟ್ಟುಕೊಂಡು ಭಗವಂತ ಯಾವ ರೀತಿಯಾಗಿ ಅವತಾರ ಮಾಡಿ ಬಂದ, ಆ ಕಥಾ ಹೆಂಗ ಪ್ರಾರಂಭ ಆಗ್ತದೆ ಅನ್ನುವಂತಹ ವಿಷಯವಾಗಿ ನಾಳಿನ ಸತ್ಸಂಗದ ಪ್ರಸಂಗದಲ್ಲಿ ಶ್ರವಣ ಮಾಡೋಣ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ.